ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆಯಲ್ಲಿ ಒಬ್ಬರ ಜಾತಕದಿಂದ ಮದುವೆ ಯೋಗವನ್ನು ಕಂಡುಹಿಡ್ಕೊಳ್ಳೋಕ್ಕೆ ಸಾಧ್ಯವಿದೆಯಾ, ಇದರ ಕುರಿತಾಗಿ ಮಾಹಿತಿಯನ್ನು ಗುರುಗಳು ನೀಡ್ತಾರೆ. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕರೆಗಳನ್ನು ಮಾಡ್ಬೋದು, ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ಹಾಗೆ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿರುತ್ತೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಸೊ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಬ್ಬರ ಜಾತಕದಿಂದ ಮದುವೆ ಯೋಗವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಿದೆಯಾ ಅನ್ನೋದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಕರೆಗಳು ಸಿದ್ಧವಾಗಿದೆ, ನೋಡೋಣ. ಹಲೋ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಧಾರವಾಡದಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವ್ರು ನನ್ನ ಫ್ರೆಂಡ್ ಮ್ಯಾಮ್, ಅವ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಅದು ಅಷ್ಟು ಐಡಿಯಾ ಇಲ್ಲ ಮ್ಯಾಮ್. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 93 ಮ್ಯಾಮ್. 93. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವ್ರದ್ದು ಒಂದ್ ಸ್ವಲ್ಪ ಅಷ್ಟಿದ್ದು ಅಂದ್ರೆ ಪ್ರಾಪರ್ಟಿ ಬಗ್ಗೆ ಅವ್ರಿಗೆ ಹೆಸರಿಗೆ ಆಗ್ತಾ ಇಲ್ಲ, ಅದನ್ನ ಕೇಳಬೇಕಿತ್ತು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ನನಗೆ, ತುಂಬ ವಾಯ್ಸ್ ಲೋ ಇದೆ. ನಮಸ್ತೆ ಸರ್. ಇನ್ಕ್ರೀಸ್ ಮಾಡಿ ಸೌಂಡು. ನಮಸ್ತೆ ಸರ್. ಹಾಂ ಹೇಳಿ. ಸರ್, ನಮ್ದು ಫ್ರೆಂಡು ಅವ್ರ ಆಂಟಿ ಅವ್ರದ್ದು ಮೆಡಿಕಲ್ ಶಾಪ್ ನ ಅವ್ರ ಹೆಸರಿಗೆ ಮಾಡ್ಕೊಡ್ತಾ ಇಲ್ಲ. ಮೆಡಿಕಲ್ ಶಾಪ್ನ ಅವ್ರ ಅಂದ್ರೆ 2 ಜನ ಹೆಸರಿಗೂ ಇದೆ ಮೆಡಿಕಲ್ ಶಾಪ್, ಫ್ರೆಂಡ್ ಮತ್ತೆ ಅವ್ರ ಆಂಟಿ ಹೆಸರಿಗೆ. ಓಕೆ. ಆದ್ರೆ ಇವಾಗ ಮೊದ್ಲೇ ಮಾಡ್ಕೊಡ್ತೀನಿ ನಿನ್ ಹೆಸರಿಗೆ, ನಿಂಗೆ ಮಾಡ್ಕೊಡ್ತೀನಿ ಅದನ್ನ ಅಂತ ಹೇಳ್ತಾ ಇದ್ರು. ಇವಾಗ ಕೇಳಿದ್ರೆ ಆಮೇಲೆ ಮಾಡ್ಕೊಡ್ತೀನಿ ಅಂತ ಕಥೆನೆ ಹೇಳ್ತಾ ಇದಾರೆ ಇವಾಗ ಒಂದು 6 ಮಂತ್ ಇಂದ. ಸರಿ, ಅದಕ್ಕೆ ಅವ್ರ ಹೆಸರಿಗೆ ಏನಾಗುತ್ತಾ ಏನು ಅಂತ ಕೇಳ್ಬೇಕು. ಸರಿ, ಓಕೆ. ಬಿಸ್ನೆಸ್ ವಿಚಾರದಲ್ಲಿ ನೋಡೋಣ. ಅದೊಂದು ಮೆಡಿಕಲ್ ಸ್ಟೋರು ಅವ್ರ ಹೆಸರಲ್ಲಿ ಮಾಡಿಕೊಡ್ಬೇಕು. ಹೌದು. ಓಕೆ. ಇವ್ರೇನು ಇನ್ವೆಸ್ಟ್ ಮಾಡಿದಾರ ಇವರು? ಹಾ, ಇನ್ವೆಸ್ಟ್ ಮಾಡಿದ್ದಾರೆ. ಇವ್ರ ಹೆಸರಿಗೂ ಇದೆ, ಫುಲ್ ಇವ್ರ ಹೆಸರಿಗಿಲ್ಲ, ಪಾರ್ಟ್ನರ್ಶಿಪ್ ಮೇಲಿದೆ. ಈಗ ಹೆಸರು ಏನಕ್ಕೆ ಮಾಡಿಕೊಡ್ಬೇಕು? ಏನಕ್ಕೆ ಅಂತ ಅಂದ್ರೆ ಫಸ್ಟ್ ಇವರೇ ಅದನ್ನ ಕಟ್ಟಿ ಬೆಳೆಸಿರೋದು. ಓಕೆ, ಆಯ್ತು. ಅವರು ಅಂದರೆ ಓಕೆ, ಅವರು ಬಿಟ್ಕೊಡ್ಬೇಕಾ? ಹಾ, ಬಿಟ್ಕೊಡ್ಬೇಕು, ಇವ್ರಿಗೆ ಬಿಟ್ಕೊಡ್ಬೇಕು ಅದನ್ನ. ಅಗ್ರಿಮೆಂಟ್ ಎಲ್ಲ ಇವ್ರ ಹೆಸರಲ್ಲೇ ಇದೆ ತಾನೇ? ಹಾ, ಇವ್ರ ಹೆಸರಿಗೂ ಇದೆ, ಅವ್ರ ಹೆಸರಿಗೂ ಇದೆ. 2 ಜನ ಪಾರ್ಟ್ನರ್ಶಿಪ್ ಮೇಲೆ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಸೊ ಏನು ಅವರು ಗಲಾಟೆ ಮಾಡ್ತಾ ಇದ್ರಾ, ನಾವು ಬಿಡಲ್ಲ ಅಂತನಾ ಏನು? ಹಾ, ಮಾಡ್ಕೊಡ್ತೀನಿ, ಇವಾಗ ಮಾಡ್ಕೊಡಲ್ಲ, ಅಥವಾ ನಿನ್ ಮಗನ ಹೆಸರಿಗೆ ಮಾಡ್ತೀನಿ, ನಿನ್ ಹೆಸರಿಗೆ ಮಾಡಲ್ಲ, ಆತರ ಎಲ್ಲ ಒಂದ್ ಸ್ವಲ್ಪ ಹಿಂಗಿದ್ ಮಾಡ್ತಾವ್ರೆ. ಇನ್ನು ಮಗು ಚಿಕ್ಕದು. ಇವ್ರು ಆಲ್ರೆಡಿ ಇವರೇ ತಾನೇ ಮಾಡ್ಕೊಟ್ರೋದು ಇನ್ನೊಬ್ರಿಗೆ. ಕನ್ಫ್ಯೂಷನ್ ಇದೆ ತುಂಬಾ. ಅಲ್ಲ, ಅವನ್ ತಗೋಬೇಕಾದ್ರೆ ಮೊದ್ಲೇ ಪರ್ಚೇಸ್ ಮಾಡ್ಬೇಕಾದ್ರೆ ಜಾಯಿಂಟ್ ಫ್ಯಾಮಿಲಿ ಆಗಿತ್ತಲ್ಲ, 2 ಜನ ಹೆಸರಿಗೂ ತಗೊಂಡ್ಬಿಟ್ಟಿದ್ದಾರೆ. ಇವಾಗ ಡಿವೈಡ್ ಆಗಿದ್ದಾರೆ. ಓಕೆ. ಅದಕ್ಕೆ ಗುರುಜಿ ಇವಾಗ ನಮ್ ಹೆಸರಿಗೆ ಮಾಡ್ಕೊಡು ಫುಲ್ ಎಲ್ಲ ಅಂತ ಇವ್ರದ್ದು. ಬಟ್ ಅವ್ರು ಮಾಡ್ಕೊಡ್ತಾ ಇಲ್ಲ, ನಾಳೆ ನಡೀತು ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾರೆ. ಹೆಸರಿಗೆ ಮಾಡಿಕೊಡೋದು ಮೆಡಿಕಲ್ ಸ್ಟೋರು. ಹಾ, ಮೆಡಿಕಲ್ ಸ್ಟೋರಲ್ಲಿ ಒಂದು ಅಗ್ರಿಮೆಂಟ್ ಇರುತ್ತಲ್ವಾ, ಆ ಒಂದು ಜಾಗದ್ದು, ಮತ್ತು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಬಿಲ್ ಕೊಡೋದು, ಆಮೇಲೆ ಮೆಡಿಕಲ್ದು ಒಂದು ಇದಿರುತ್ತೆ, ಏನೋ ಈ GST ಇದೆಲ್ಲ ಒಂದು ಇರುತ್ತಲ್ಲ, ರಿಜಿಸ್ಟ್ರೇಷನ್, ಅದೆಲ್ಲ ಇದೆ, ಇವ್ರ ಹೆಸರಿಗೆ ಇದೆ ಇವಾಗ. ಮತ್ತೆ ಏನಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಇವ್ರ ಹೆಸರಲ್ಲ ಇದ್ಮೇಲೆ? ಅವ್ರೇನು ಮಾಡೋಕ್ಕಾಗತ್ತೆ? ಆದ್ರೆ ಮೇನ್ ಪೇಪರ್ಸ್ ಎಲ್ಲ 2 ಜನ ಹೆಸರಿಗೆ ಇದೆಯಲ್ಲ. ಜಾತಕದಲ್ಲಿ ಇಲ್ಲಿ ಡಿಸ್ಪ್ಲೇಲಿ 776 712 ಅಂತ ಬಂದಿದೆ. ನೀಟಾಗಿದೆ, ಬಿಸ್ನೆಸ್ಸು ಜೋರಾಗಿದೆ, ಹಣಕಾಸು ಚೆನ್ನಾಗಿದೆ, ಯಾವುದೇ ರೀತಿ ಅಬ್ಸ್ಟಕಲ್ಸ್ ಇಲ್ಲ. ಅರ್ಥ ಆಯ್ತಾ? ಆ್ಯಕ್ಚುಲಿ ಇಲ್ಲಿ ನಾವು ಶನಿಯ ಅಂಶ ಫ್ರೂಟಲ್ಲಿ ತೊಗೊಳ್ತಾ ಇದ್ದೀವಿ, ಮತ್ತು 6 ಇದೆ. ಏನು ಪ್ರಾಬ್ಲಮ್ ಇಲ್ಲ ಅಂತ ತೋರಿಸ್ತಾ ಇದ್ದೀವಿ. ನಾವೇನು ಕಂಡುಹಿಡಿಬೇಕಾಗಿರ್ತಕ್ಕಂಥ ಯಾವುದೇ ಸಮಸ್ಯೆ ಇಲ್ಲ. ಸೊ ಇಲ್ಲಿ ಶುಕ್ರ ರೆಟ್ರೋಗ್ರೇಡ್ ಆಗಿದ್ದಾನೆ.
ಸಾಮಾನ್ಯವಾಗಿ ಶುಕ್ರ ರೆಟ್ರೋಗ್ರೇಡ್ ಇದ್ದರೆ ಅದು ಡೈರೆಕ್ಟ್ ಆಗುತ್ತೆ, ಸ್ವಲ್ಪ ದಿವಸ ಆದಮೇಲೆ ಡೈರೆಕ್ಟ್ ಆಗುತ್ತೆ. ಡೈರೆಕ್ಟ್ ಆದಮೇಲೆ ಇದು ನಾರ್ಮಲ್ಗೆ ಬರುತ್ತೆ. ಯಾವುದು ಕಾಂಬಿನೇಷನ್ನು 8 ಆಗಲಿ 5 ಆಗಲಿ 8 ಆಗಲಿ 12ನೇ ಮನೆ, 5ನೇ ಮನೆ 8ನೇ ಮನೆ 12ನೇ ಮನೆ ಬಂದಾಗ ಅಬ್ಸ್ಟಕಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ಅಬ್ಸ್ಟಕಲ್ಸ್ ಇಲ್ಲ. ಅಂಡರ್ಗ್ರೌಂಡಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಅದು ನಕ್ಷತ್ರದಲ್ಲಿ ಸ್ವಲ್ಪ ಕೆಳಗಡೆ ಇದೆ. ಅದು ಏನು ಸಣ್ಣ ಪುಟ್ಟ ಇರೋ ಕೂತ್ಕೊಂಡ್ರೆ ಇವ್ರದ್ದೇ ಎಲ್ಲ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಏನು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಮೋಸ್ಟ್ಲಿ ಇಲ್ಲ. ಫ್ರೆಂಡ್ಗಿನ ನೀವೇ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ನನಗೆ ಪ್ರಕಾರ. ತಲೆ ಕೆಡಿಸ್ಕೊಬಿಡಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಇನ್ನು ವೀಕ್ಷಕರೇ, ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಒಬ್ಬರ ಜಾತಕದಿಂದ ಮದುವೆ ಯೋಗವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ, ಅಥವಾ ಮದುವೆ ಜೀವನ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಬ್ಬರ ಜಾತಕದ ಮುಖಾಂತರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆಯಾ? ಇದರ ಕುರಿತಾಗಿ ಗುರುಜಿಯವರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ. ಸಾಮಾನ್ಯವಾಗಿ ಜಾತಕ ತೋರಿಸಿದ ತಕ್ಷಣ ನಾವು ಮದುವೆ ಯಾವಾಗಾಗುತ್ತೆ ಅಂತ ನಾವು ಕೇಳ್ತೀವಿ. ಕುಂಡಲಿ ನೋಡಿದ ತಕ್ಷಣ ಮದುವೆ ಯಾವಾಗಾಗುತ್ತೆ ಅಂತ. ಇವತ್ತಿನ ದಿವಸ ವಿಶೇಷವಾಗಿ ಈ ಮಾರ್ಕೆಟ್ ಅಂತ ನಾವೇನು ಕರಿತೀವಿ, ಜಾತಕ ತೋರಿಸಿದ ತಕ್ಷಣ ಅಲ್ಲಿ ರಾಶಿ ನೋಡ್ತಾರೆ, ರಾಶಿಯಿಂದ ಗೋಚಾರದ ಗುರು ನೋಡ್ತಾರೆ. ರಾಶಿಯಿಂದ ಗೋಚಾರದ ಗುರು ನೋಡಿದಾಗ ಆ ರಾಶಿಯಿಂದ 2ನೇ ಮನೆ 5ನೇ ಮನೆ 7ನೇ ಮನೆ 9ನೇ ಮನೆ ಮತ್ತು 11ನೇ ಮನೇಲಿ ಗುರು ಬಂದಾಗ ಮದುವೆ ಅಂತ ಹೇಳ್ತಾರೆ. ಅದು ಯಾವತ್ತೂ ಕೂಡ ಸಕ್ಸಸ್ ಆಗಿಲ್ಲ. ಗುರುಬಲ ಅಂತ ಕರೀತಾರೆ. ಗುರುಬಲ ಅಂತಕ್ಕಂಥ ಒಂದು ವಿಚಾರವೇ ಇಲ್ಲ ಶಾಸ್ತ್ರದಲ್ಲಿ. ಯಾವುದೇ ಕಾರಣಕ್ಕೂ ದಶ ಯಾವ್ದು ನಡೀತಾ ಇದೆ, ಭುಕ್ತಿ ಯಾವ್ದು ನಡೀತಾ ಇದೆ, ಆ ದಶದಲ್ಲಿ ಯೋಗ ಇದೆಯಾ ಅದು ಕೊಡುತ್ತೆ. ಸಾಮಾನ್ಯವಾಗಿ ಒಂದು ರಾಶಿಲಿ ಎಷ್ಟೋ ಜನ ಒಂದು ಏಜಲ್ಲಿ ಇರ್ತಾರೆ. ಒಂದು ರಾಶಿಲಿ ಎಷ್ಟೋ ಜನ ಏಜಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 28 ಇಯರ್ಸ್ ಅಂತ ಒಬ್ಬರಿಗೆ ಅಂದ್ಕೊಳ್ಳೋಣ. ಭಾರತದಲ್ಲಿ 28 ಇಯರ್ಸ್ ಇರೋರು ಎಲ್ಲರೂ ಇರ್ತಾರೆ. ಅದರಲ್ಲಿ ಒಂದಷ್ಟು ಜನ ಒಂದು ರಾಶಿಲಿ ಇರ್ತಾರೆ. ಆ ರಾಶಿ ಪ್ರಕಾರ ನಾವು ನೋಡಿದ್ರೆ 7ನೇ ಮನೇಲಿ ಗುರು ಬರ್ತಾನೋ ಅಥವಾ 2ನೇ ಮನೇಲಿ ಗುರು ಬರ್ತಾನೋ 9ನೇ ಮನೇಲಿ ಗುರು ಬಂದಿರ್ತಾನೆ. ಅಷ್ಟೂ ಜನನು 28 ಆದರೆ ಟ್ರೈ ಮಾಡ್ತಾ ಇರ್ತಾರೆ ಮ್ಯಾರೇಜು. ಅಷ್ಟೂ ಜನಕ್ಕೆ ಗುರುಬಲ ಬಂದಿದೆ, ಟ್ರೈ ಮಾಡಿದ್ರೆ ಇಮಿಡಿಯೇಟಾಗಿ ಮದುವೆ ಆಗಬೇಕು ಸಾಲಾಗಿ. ಈ ಗುರುಬಲ ಅಂತಕ್ಕಂಥ ಒಂದು ಬಂದಿರತಕ್ಕಂಥ ಒಂದು ವಿಚಾರ ಆ್ಯಕ್ಚುಲಿ ಪಂಚಾಂಗದಲ್ಲಿ ಮನೆ ಕಟ್ಟಕ್ಕೆ ಅಥವಾ ಒಂದು ಒಳ್ಳೆ ಮದುವೆ ಮುಹೂರ್ತ ಇಡಕ್ಕೆ ಗುರುಬಲ ಬಂದಿರೋದು. ಗುರುವಿನ ಆಶೀರ್ವಾದ ಇರಲಿ ಅಂತ. ಅದನ್ನು ನಮ್ಮ ಕಾಂಪೌಂಡರ್ಸು ಜ್ಯೋತಿಷ್ಯದ ಜ್ಞಾನ ಇಲ್ಲದೆ ದಶಾಭುಕ್ತಿ ಬಂದಾಗ ಆಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ತಲೆಲಿಲ್ಲದೆ ಗುರುಬಲ ಅನ್ನೋದು ಒಂದು ತೊಗೊಂಬಂದರು. ಅದನ್ನು ಸಾಮಾನ್ಯ ಜನರೆಲ್ಲರೂ ಕೂಡ ಜನಮರಳು ಜಾತ್ರೆ ಮರಳು ಅಂತ ಹೇಳಿ ಜಾತಕ ಇಟ್ಟಿದ ತಕ್ಷಣ ಗುರುಬಲ ಯಾವಾಗ ಬರುತ್ತೆ ಮದುವೆ ಆಗುತ್ತೆ, ಗುರುಬಲ ಯಾವಾಗ ಬರುತ್ತೆ ಮದುವೆ ಆಗುತ್ತೆ, ಗುರುಬಲ ಯಾವಾಗ ಬರುತ್ತೆ ಮದುವೆ ಆಗುತ್ತೆ. ಎಂಥ ಫೂಲಿಶ್ ಪೀಪಲ್ನ ನಾವು ಮಾಡಿದ್ದೀವಿ ಅಂದರೆ, ಜ್ಯೋತಿಷ್ಯ ನಂಬದೇ ಇರೋಕ್ಕೆ ಮೊದಲು ಕಾರಣವೇ ಇದು. ಜ್ಯೋತಿಷ್ಯದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗುರುಬಲ ಅಂತ ಹೇಳಿಬಿಟ್ಟು ಮೈಂಡಲ್ಲಿ ಇಡ್ತಾರೆ. ಈ ಗುರುಬಲದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪಂಚಾಂಗದಲ್ಲಿ ನಾವು ಮುಹೂರ್ತ ಫಿಕ್ಸ್ ಮಾಡ್ತೀವಿ, ಒಳ್ಳೆ ಮದುವೆ ಟೈಮ್ ಫಿಕ್ಸ್ ಮಾಡ್ತೀವಿ. ಅಲ್ಲಿ ಗುರು ಲಗ್ನದಿಂದ 2ನೇ ಮನೆ 5ನೇ ಮನೆ 7ನೇ ಮನೆ 9ನೇ ಮನೆ 11ನೇ ಮನೇಲಿ ಇರಬೇಕು. ಅದು ಯಾವುದು ಪಂಚಾಂಗದಲ್ಲಿ ನಾವು ಮದುವೆ ಸೆಟ್ ಮಾಡಬೇಕಾದ್ರೆ, ಗೃಹ ಪ್ರವೇಶ ಸೆಟ್ ಮಾಡಬೇಕಾದ್ರೆ, ನಾಮಕರಣ ಸೆಟ್ ಮಾಡಬೇಕಾದ್ರೆ ಗುರುಬಲ ಅಂತ ಶಾಸ್ತ್ರದಲ್ಲಿ ಹೇಳಿರೋದು. ವಿವಾಹ ಆಗೋದು ಗುರುಬಲ ಬಂದಾಗ ಅಂತ ಅನ್ನೋದು 100% ಸುಮ್ಮನೆ ಊಹೆ. ಅದು ಇಟ್ ಈಸ್ ಕಂಪ್ಲೀಟ್ಲಿ ಎ ಫಾಲ್ಸ್ ಅಲಿಗೇಷನ್ ಅಂತಲೇ ಹೇಳ್ತೀನಿ. ಗುರು ಮೇಲೆ ಅಲಿಗೇಷನ್ ಮಾಡ್ದಂಗೆ, ಗುರುಗ್ರಹದ ಮೇಲೆ ಅಲಿಗೇಷನ್ ಮಾಡ್ದಂಗೆ ಪಕ್ಕ ಗುರು ಬಂದಾಗ ಆಗುತ್ತೆ ಅಂತ. 2ನೇ ಮನೆ 5ನೇ ಮನೆ 7ನೇ ಮನೆ 9ನೇ ಮನೆ 11ನೇ ಮನೆ 5 ಜಾಗ 12 ವರ್ಷ. ಯಾರಿಗಾರು 23ನೇ ವಯಸ್ಸಿಂದ ಮದುವೆ ಸ್ಟಾರ್ಟ್ ಮಾಡಿದ್ರೆ
34ನೇ ವಯಸ್ಸವರೆಗೂ ಕೂಡ ಅವ್ರಿಗೆ 5 ಸತಿ ಗುರುಬಲ ಬರುತ್ತೆ. ಯಾಕಂದರೆ ರಾಶಿಯಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಅಂದರೆ 5 ಟೈಮ್ಸ್ ನಮಗೆ ಅವ್ರಿಗೆ ಆಫರ್ ಸಿಕ್ತು. ಸೊ 5 ಟೈಮ್ಸ್ ಆಫರ್ ಸಿಕ್ಕಿದಾಗ ಮದುವೆ ಆಗದೆ ಇವತ್ತು 35ರಲ್ಲೂ ಇದ್ದಾರೆ, 40ರಲ್ಲೂ ಇದ್ದಾರೆ, 45ರಲ್ಲೂ ಇದ್ದಾರೆ. ಏನು ಮಾಡೋದು? ಗುರುಬಲ ಯಾಕೆ ಬಂದಿಲ್ಲ ಅವ್ರಿಗೆ? ಮದುವೆ ಆಗದೇ ಉಳಿದು ಬಿಟ್ಟಿದ್ದಾರಲ್ವಾ, ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಕಾಂಪೌಂಡ್ರಿಗೆ ಈ ಪ್ರಶ್ನೆ. ಮದುವೆ ಆಗದೆ ಇರೋರನ್ನೆಲ್ಲ ಒಂದು ಕಡೆ 35 ದಾಟಿದೆ, ಯಾರು 23ರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ 25ರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. 12 ವರ್ಷ ಆಯಿತು. ಯಾಕಂದರೆ ಒಂದು ಸೈಕಲ್ ತೊಗೊಳಕ್ಕೆ ಗುರು 12 ವರ್ಷ ತೊಗೊಳ್ತಾನೆ. 5 ಟೈಮ್ಸ್ ಗುರುಬಲ ಬಂದೇ ಬಂದಿರುತ್ತೆ. ಸೊ 35 ಆದಮೇಲೆ 50ವರೆಗೂ ತೊಗೊಂಡ್ರೆ, 45ವರೆಗೂ ತೊಗೊಂಡ್ರೆ, 10 ವರ್ಷ ತೊಗೊಂಡ್ರೆ ಎಷ್ಟೋ ಜನ ಮದುವೆ ಆಗಿ ಹಾಗೇ ಇರೋರು ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ಯಾಕೆ ನಾವು ಗುರುಬಲ ಹೇಳಲ್ಲ? ಅವ್ರಿಗೇನು ಮಾಡಿದೆ ಗುರುಬಲ? ಅದಕ್ಕೆ ಆನ್ಸರ್ ಇವ್ರ ಹತ್ರ ಇಲ್ಲ. ಆನ್ಸರ್ ಲೈಸ್ ಇನ್ ದಶಾ. ದಶಾದಲ್ಲಿ ಮದುವೆ ಯೋಗ ಇದ್ದರೆ ಮಾತ್ರ ಬರುತ್ತೆ, ಮದುವೆ ಆಗೋ ಯೋಗ ಇರುತ್ತೆ. ದಶಾದಲ್ಲಿ ಬಂದಿಲ್ಲ ಅಂದರೆ ಕೊಡೋದೇ ಇಲ್ಲ. ದಟ್ ಈಸ್ ವೈ ದೇರ್ ಇಸ್ ಎ ಡಿಲೇ. ಇವತ್ತು ಒಂದು ಕಾಲೇಜಲ್ಲಿ ಲಕ್ಷಾಂತರ ಜನ ಆಚೆ ಬರ್ತಾರೆ ಕಾಲೇಜಿಂದ ಡಿಗ್ರಿ ಮುಗಿಸ್ಕೊಂಡು. ಆ ಲಕ್ಷಾಂತರ ಜನ ಒಂದು ಜಾಬ್ ಜಾಯ್ನ್ ಆಗ್ತಾರೆ, ಒಂದು 3 ವರ್ಷ ಜಾಬ್ ಮಾಡ್ತಾರೆ. ಅದೇ ಟೀಮು, ಅಷ್ಟೇ ಏಜ್ ಇರೋರು ಗುಂಪಿರುತ್ತೆ. ಅವ್ರಿಗೆಲ್ಲ ಒಂದು 26-27 ಆಗುತ್ತೆ. ಆದರೆ ಡಿಗ್ರಿ 10th ಓದಿದ್ದು ಒಂದೇ ಕ್ರೌಡು, ಸೆಕೆಂಡ್ PUC ಮಾಡಿದ್ದು ಒಂದೇ ಕ್ರೌಡು, ಒಂದು 2-3 ಫೇಲ್ ಆಗಿರೋರು ಡ್ರಾಪ್ಔಟ್ ಆಗಿರ್ತಾರೆ, ಒಂದು 2%, 5%. ಬಟ್ ಮೆಜಾರಿಟಿ 10th ಮುಗಿಸ್ಕೊಂಡು ಫಸ್ಟ್ ಇಯರ್ ಮುಗಿಸ್ಕೊಂಡು ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಡಿಸ್ಪರ್ಸ್ ಆಗಿ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಬಟ್ ಅಷ್ಟೂ ಜನದ ವಿಚಾರ ತಗೊಂಡಾಗ ಮದುವೆ ಯಾಕೆ ಒಂದೇ ಸತಿ ಆಗಲ್ಲ? ಪ್ರಯಾರಿಟೀಸ್ ಇರ್ಬೋದು, ಒಪ್ಕೋತೀನಿ. ಜವಾಬ್ದಾರಿ ಅಂತ ಇರ್ಬೋದು. ನಾವು ವಾಸ್ತವಿಕವಾಗೂ ನಾನು ಯೋಚನೆ ಮಾಡ್ತೀನಿ, ಎಲ್ಲನೂ ಕೂಡ ಜಾತಕಕ್ಕೆ ಹಾಕಲ್ಲ. ಫಾರ್ ಎಕ್ಸಾಂಪಲ್, ಮನೆಯ ಪರಿಸ್ಥಿತಿ ಚೆನ್ನಾಗಿರಲ್ಲ, ಆ ಹುಡುಗನೋ ಹುಡುಗಿನೋ ಮನೇಲಿ ಕೆಲಸ ಮಾಡಬೇಕು ಅಂದರೆ ಜಾಬ್ಗೆ ಹೋಗಿ ಸ್ವಲ್ಪ ಸಾಲ ತೀರಿಸ್ಬೇಕು, ಸಾಲ ತೀರಿಸಾದ್ಮೇಲೆ ಮದುವೆ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಸೈಡ್ಗೆ ಇಟ್ಟರೆ ಸ್ಟಾರ್ಟ್ ಮಾಡಿದಾಗ ಇಮಿಡಿಯೇಟಾಗಿ ಆಗೋದಿಲ್ಲ. ಫಸ್ಟು ಹಾರೋಸ್ಕೋಪ್ ಪರ್ಮಿಟ್ ಮಾಡಬೇಕು, ಮದುವೆ ಆಗ್ಬೋದು ಅಂತ ಹೇಳಿ ಒಂದು ಪರ್ಮಿಷನ್ ಕೊಡುತ್ತೆ. ಆ ಪರ್ಮಿಷನ್ ಕೊಡೋ ಗ್ರಹನೇ ದಶಾಭುಕ್ತಿ. ಎರಡನೇದು, ಆ ಪರ್ಮಿಷನ್ ಕೊಟ್ಟಾದ ಮೇಲೆ ಅದು ಶಾಶ್ವತವಾಗಿರಬೇಕು. ಆ ಪರ್ಮಿಷನ್, ನಾನೇನೋ ಪರ್ಮಿಷನ್ ಕೊಟ್ಟೆ ಮದುವೆ ಆಯಿತು, ಮುಂದಿನ ದಶಾ ಬಂದಾಗ, ಮುಂದಿನ ದಶೆ ಯಾವ್ದಾದ್ರು ಬರುತ್ತಲ್ಲ, ಅದು ನೆಗೆಟಿವ್ ಇದ್ದರೆ ಆಟೋಮೆಟಿಕ್ಕಾಗಿ ಅವ್ರ ವೈವಾಹಿಕ ಜೀವನ ಮದುವೆ ಆಗಿದ್ರೆ ಕಟ್ಟಾಗುತ್ತೆ. ಅಥವಾ ಮದುವೆ ಇನ್ನೂ ನೋಡ್ತಾನೇ ಇದ್ದಾರೆ, ಮುಂದಿನ ದಶಾ ಬಂತು ಚೆನ್ನಾಗಿಲ್ಲ, ಚೆನ್ನಾಗಿ ಬರ್ತಾಯಿತ್ತು, ಒಂದು 2-3 ಡಿಸ್ಕಷನ್ ಮಾಡಿದ್ವಿ, ಇವನು ಸ್ವಲ್ಪ ಡಿಲೇ ಮಾಡ್ದ, ದಶಾ ಚೇಂಜ್ ಆಯಿತು, ಆ ದಶದಲ್ಲಿ ಇಲ್ಲವೇ ಇಲ್ಲ, ನಿಂತೇ ಹೋಯ್ತು, ಯಾವುದು ಬರ್ತಾನೆ ಇಲ್ಲ, ಆಗ್ತಾಯಿಲ್ಲ 35 ಆಯಿತು, 40 ಆಯಿತು. ಎಲ್ಲಿವರೆಗೂ ಜಾತಕದಲ್ಲಿ ದಶಾ ಸಿಸ್ಟಮಲ್ಲಿ ನೀವು ಫಾಲೋ ಮಾಡ್ತೀರಾ, ಜ್ಯೋತಿಷ್ಯ ನಂಬ್ತೀರಾ. ಜ್ಯೋತಿಷ್ಯ ಸತ್ಯ ಅಂತ ತಿಳ್ಕೊಬೇಕಾದ್ರೆ ದಶಾ ಸಿಸ್ಟಮಲ್ಲಿ ಹೋಗಿ. ಈ ಕಾಂಪೌಂಡ್ರು ಅಥವಾ ಈ ಪುರೋಹಿತರ ಹತ್ರ ಹೋಗ್ಬಿಟ್ಟು ಗುರುಬಲ ನೋಡ್ಕೊಂಬರಬೇಡಿ. ಯಾಕಂದರೆ ಪುರೋಹಿತರಿಗೆ ಆ ಡಿಗ್ರಿ ಕ್ಯಾಲ್ಕುಲೇಷನ್ನು ದಶಾ ಸಿಸ್ಟಮ್ ಮೇಲೆ ಕಲ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವರೆಲ್ಲ ದಶಾ ಸಿಸ್ಟಮ್ ಮೇಲೆ ಹೇಳಿದ್ರೆ ಕಲ್ತಿದ್ದಾರೆ, ಲಗ್ನದ ಮೇಲೆ ಹೇಳಿದರೆ ಕಲ್ತಿದ್ದಾರೆ, ರಾಶಿ ಮೇಲೆ ಹೇಳಿದ್ರೆ ತುಂಬ ತಪ್ಪಾಗುತ್ತೆ. ಇವತ್ತು ಯುಗಾದಿ ಭವಿಷ್ಯ ಎಲ್ಲ ಕಡೆ ರಾಶಿ ಭವಿಷ್ಯ ಓಡ್ತಾ ಇದೆ. ಲಗ್ನದ ಭವಿಷ್ಯ ಬಂದಾಗ ಅಕ್ಯುರಸಿ ಬರುತ್ತೆ. ರಾಶಿ ಇವಾಗ 2 ಕಾನ್ಸೆಪ್ಟ್ ಸಪರೇಟು ಜ್ಯೋತಿಷ್ಯದಲ್ಲಿ. ಒಂದು ರಾಶಿ ಬೇರೆ, ಲಗ್ನ ಬೇರೆ. ಮಿಥುನ ಲಗ್ನ ಇರುತ್ತೆ ಒಬ್ಬರಿಗೆ, ಕುಂಭರಾಶಿ ಇರುತ್ತೆ. ಕುಂಭರಾಶಿಯವರಿಗೆ ಶನಿ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ, ಅಥವಾ ಇಲ್ಲಿ ಲಗ್ನದಿಂದ ನೋಡಿದಾಗ ಬೇರೆ ಕಾಂಬಿನೇಷನ್ ಬರುತ್ತೆ. ಸೊ ಕಂಪ್ಲೀಟ್ಲಿ ರಾಂಗ್ ಇನ್ಫಾರ್ಮೇಷನು ಪಬ್ಲಿಕ್ಕಿಗೆ ತುಂಬ ಜನ ಕಾಂಪೌಂಡರ್ಗಳು ಕೊಟ್ಟಿದ್ದಾರೆ. ತುಂಬ ಜನ ಕಾಂಪೌಂಡರ್ಗಳು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆದರೂ ಕೂಡ 100 ಜನ ವಾಯ್ಸ್ ಮಾಡಬೇಕಾದ್ರೆ ಒಬ್ಬ ಎದ್ದು ನಿಂತ್ಕೊಂಡು ಸಿಸ್ಟಮ್ ಕರೆಕ್ಟ್ ಇಲ್ಲ ಅಂತಕ್ಕಂಥದ್ದು ವಾಯ್ಸ್ ಹೋಗ್ತಾ ಇಲ್ಲ. ಅದಕ್ಕೆ ನಾವು ಎಜುಕೇಷನ್ ಕೊಡ್ತಾಯಿದ್ದೀವಿ, ಬಂದು ಕಲೀರಿ,
ಅಂತ ಹೇಳ್ತಾ ಇದ್ವಿ. ಕರೆ ತೊಗೊಂಡು ಓಕೆ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನೀವೇ ಬೆಂಗಳೂರಿನಲ್ಲಿ ಕಾಲ್ ಮಾಡ್ತೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮೊಮ್ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಹಾಂ, ಹೇಳಿ. 16 ಹ್ಞೂ 3 ಹ್ಞೂ 1900 ಅಲ್ಲ 2008 16/3/2008 ಬೆಳಗ್ಗೆ 5:35 ಬೆಂಗಳೂರು. 5:35 ಬೆಳಗ್ಗೆ ಬೆಂಗಳೂರು. ಓಕೆ, ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಎಜುಕೇಶನ್ ಏನು ತಗೋಬೇಕು ಅಂತ ಕೇಳಬೇಕು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. 5:35 ಹಾಂ, 5:35 ಬೆಳಗ್ಗೆ. ಓಕೆ, ನಮಸ್ತೆ ಗುರು. ನಮಸ್ಕಾರ. 12ನೇ ಮನೆ 2 ಆಪ್ಷನ್ ಬರುತ್ತೆ. ಸೊ 12ನೇ ಮನೆ ಯೂಶ್ವಲಿ ಮೆಡಿಕಲ್, ಪ್ಯಾರಾಮೆಡಿಕಲ್, ನರ್ಸಿಂಗ್, ರಿಸರ್ಚ್ ಒಂದು ಲೈನ್ ತೋರಿಸುತ್ತೆ. ಸ್ವಲ್ಪ ಸೆಕೆಂಡ್ರಿ ಲೈನಲ್ಲಿ ಇಂಜಿನಿಯರಿಂಗ್ ತೋರಿಸುತ್ತೆ. ಬೇರೆ ಲೈನು ಯಾವುದೂ ತೋರಿಸ್ತಾ ಇಲ್ಲ. ಓಕೆ, ಅವ್ರಿಗೇನು ಇಷ್ಟ? ಅವ್ರೇನು ತೊಗೊಂಡಿದ್ದಾರೆ? ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಇರಬೇಕಲ್ಲ ಈಗ? ಮಾಡಬೇಕು ಅಂತ ಹಾಂ, ಸೆಕೆಂಡ್ ಪಿ ಯು ಸಿ ಈ ವರ್ಷ ಸೆಕೆಂಡ್ ಪಿ ಯು ಸಿ ಹ್ಞೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಈ ವರ್ಷ ಓದ್ತೀನಿ. ಅಷ್ಟೇ ಪಿ ಯು ಸಿ ಆಯಿತು. ಸೈನ್ಸೇ ತಾನೇ ತೊಗೊಂಡಿರೋದು? ಹಾಂ, ಸೈನ್ಸೇ ತೊಗೊಂಡಿರೋದು. ಮೆಡಿಕಲ್ಲು ಮತ್ತು ಇಂಜಿನಿಯರ್ ಎರಡೂ ಬರೀತಾರಾ, ಬರೀ ಇಂಜಿನಿಯರಿಂಗ್ ಮಾತ್ರ ಬರೀತಾರಾ? ಇಂಜಿನಿಯರಿಂಗ್ ಮಾತ್ರ ಇದು ಮಾಡ್ತಿದ್ದಾರೆ, ಮೆಡಿಕಲ್ ಇದು ಮಾಡ್ತಿದ್ದಾರೆ. ಸೊ 12th ಹೌಸ್ ಇರೋದ್ರಿಂದ, ರಾಹು ಇರೋದ್ರಿಂದ ಇಂಜಿನಿಯರಿಂಗ್ ಮಾಡಿ ಅಬ್ರಾಡ್ಗೆ ಹೋಗೋ ಕಾಂಬಿನೇಷನು ಇದೆ. 2 ಲೈನ್ ತೋರಿಸುತ್ತೆ ಇಲ್ಲಿ. ಮೆಡಿಕಲ್ ಮಾಡಿದರೆ ಇನ್ನೂ ಸಕ್ಸಸ್ ಚೆನ್ನಾಗಿರೋದು. 12th ಹೌಸ್ ಶೋಸ್ ಮೆಡಿಕಲ್ ಲೈನ್ ಅಂತ ಹೇಳುತ್ತೆ. ಸೆಕೆಂಡ್ರಿ ಲೈನಲ್ಲಿ 12th ಹೌಸ್ ಶೋಸ್ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳುತ್ತೆ. ಕಂಪ್ಯೂಟರ್ಸ್ ಲೈನ್ ಹೋಗಿ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. 10th ಕಾಸ್ ಶೋಸ್ ಕರ್ಮಫಲ ಅಂತ ನೋಡ್ತೀವಿ. 12ನೇ ಮನೆ ಈ ಲೈನ್ ಹೇಳುತ್ತೆ. ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಿತ್ತು? ದಾವಣಗೆರೆ ಡಿಸ್ಟಿಕ್ಕಿಂದ ಮಾತಾಡೋದು ಮ್ಯಾಮ್. ಮಗಳ ಬಗ್ಗೆ ಕೇಳ್ಬೇಕು. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿ ಸರ್. 16/6/2006 ಹ್ಞೂ ರಾತ್ರಿ 1:02 ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಶಿವಮೊಗ್ಗ. ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮಗ ಈಗ ಏನ್ ಮಾಡ್ಬೇಕು ಅಂತ ಕೇಳ್ಬೇಕು. ಓಕೆ, ಈಗ ಏನು ಮಾಡ್ತಿದ್ದಾರೆ ಮಗ? ಈಗ ಓದೋದ್ ಬಿಟ್ಟ ನಮ್ಮನ್ನ. ಓದೋದು ಬಿಟ್ಟಿದ್ದಾರೆ, ಮುಂದೆ ಏನು ಮಾಡ್ತಾರೆ ಅಂತನಾ? ಹೌದು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಮಗ. ರಾಹು ದಶೆ ನಡೀತಾ ಇದೆ. ಹ್ಞೂ ರಾಹು ದಶೆಯಲ್ಲಿ ಜಾಬ್ ನೋಡೋಣ. ಹ್ಞೂ ಯಾವಾಗ ರಾಹು 5ನೇ ಮನೆ, 12ನೇ ಮನೆ ಮತ್ತು 5ನೇ ಮನೆ ತೋರಿಸ್ತಾ ಇದೆ ಜಾಬಲ್ಲಿ, ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಡೌನ್ ಇದ್ದರೂ ಕೂಡ ಟೆಕ್ನಿಕಲ್ ಲೈನ್ ಓದಬೇಕು. ಟೆಕ್ನಿಕಲ್ ಅಂತಂದರೆ ಡಿಪ್ಲೊಮೊ ಅಥವಾ ITI ಅಂತ ನಾವು ಕರಿತೀವಿ. ITI ಅಂತ ಕರಿತೀವಿ. ಈ CNC ಮಷೀನು ಅಥವಾ ಫಿಟ್ಟರ್, ಟ್ರೇಡರ್ ಅವೆಲ್ಲ ಕಲಿಸ್ಬೇಕು. ಇಮಿಡಿಯೇಟಾಗಿ ಸಕ್ಸಸ್ ಸಿಗುತ್ತೆ. ಎಲ್ಲಿವರೆಗೂ ಓದಿದ್ದಾರೆ? ಅವರು PUC PUC ಸೆಕೆಂಡ್ ಇಯರ್ PUC ಮುಗಿದಾವೆ. ಸ್ವಲ್ಪ ಕರೆಕ್ಟಾಗಿ ಸ್ಪಷ್ಟವಾಗಿ ಖುಷಿಯಾಗಿ ಮಾತಾಡಿ. ಒಳ್ಳೆ ಇನ್ಸ್ಟಾಲ್ಮೆಂಟಲ್ ಥರ ಮಾತಾಡ್ತಾ ಇದ್ದೀರಾ. ನಗ್ನಗ್ತಾ ಮಾತಾಡಿ. ಲವರ್ ಹತ್ರ ಮಾತಾಡ್ತಾರಲ್ಲ ಹಂಗೆ ಮಾತಾಡಿ. ಕರೆಕ್ಟಾಗಿ ಮಾತಾಡ್ತಾರೆ ಅವಾಗ. ಒಳ್ಳೆ ಸೀರಿಯಸ್ ಆಗಿ ಇದ್ದು ಅದೇನೋ ಇನ್ಸ್ಟಾಲ್ಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ. ನಿಮ್ಮ ಮಗನ ಜಾತಕದಲ್ಲಿ ನೋಡಿದಾಗ 12ನೇ ಮನೆ ರಾಹು ನಕ್ಷತ್ರದಲ್ಲಿ 5ನೇ ಮನೆ ಬಂದಾಗ ಫ್ರೆಂಡ್ಸ್ ಸರ್ಕಲಿಂದ ಹಾಳಾಗಿದ್ದಾರೆ. ಯಾವಾಗ 12 ಬರುತ್ತೋ ಊರು ಬಿಟ್ಟು, ಯಾವ ಊರಲ್ಲಿದ್ದಾರೆ ಅಲ್ಲಿ ಊರು ಬಿಟ್ಟು ಇನ್ನೊಂದು ಊರಲ್ಲಿ ಹಾಸ್ಟೆಲಲ್ಲೇ ಅಥವಾ ಬೇರೆ ಊರಲ್ಲಿ ಹಾಕಿದ್ರೆ ಅವರ ಜೀವನ ಬದಲಾಗುತ್ತೆ. ಅದೇ ಊರಲ್ಲಿ ಬೆಳೆದ್ರೆ ಇದು ಅಧ್ವಾನ ಆಗುತ್ತೆ. 12th ಹೌಸ್ ಆಫ್ ರಾಹು ಎಸ್ಪೆಷಲಿ 2 ಕಡೆ ಎಕ್ಸ್ಟ್ರೀಮಾಗಿ ವರ್ಕ್ ಆಗುತ್ತೆ. ನಾವೇ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ರಾಹು ಇಸ್ ದಿ ಪ್ಲ್ಯಾನೆಟ್ ವಿಚ್ ಈಸ್ ಅನ್ಪ್ರಿಡಿಕ್ಟಬಲ್. ನಾನು ತುಂಬ ಸತಿ ನೋಡಿದ್ದೀನಿ. ಎಲ್ಲ ಗ್ರಹನೂ ನಾವು ಹೇಳ್ಬೋದು, ರಾಹುನ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ರಾಹು ಯಾವಾಗ 12 ಕೊಡ್ತಾನೆ, ಒಂದು ಕಡೆ ಮೆಡಿಕಲ್ ಟಾಪ್ ಕೊಟ್ಬಿಡ್ತಾನೆ, ರಿಸರ್ಚ್ ಟಾಪ್ ಕೊಟ್ಬಿಡ್ತಾನೆ. ಇನ್ನೊಂದು ಕಡೆ 12 ಇದ್ದಾಗ ರೌಡಿಗಳು ಕೊಟ್ಬಿಡ್ತಾನೆ. ರಾಹುದು ಕಾರ್ಮಿಕ್ ಕ್ಯಾರಿಂಗ್ ಪ್ಲ್ಯಾನೆಟ್ ಅಂತ ಕರಿತೀವಿ ನಾವು. ರಾಹುನ ಕಾರ್ಮಿಕ್ ಕ್ಯಾರಿಂಗ್ ಪ್ಲ್ಯಾನೆಟ್ ಅಂತ ಕರಿತೀವಿ. ಅನ್ಪ್ರೆಡಿಕ್ಟಬಲ್, ಏನು ಅಪ್ಲೈ ಆಗುತ್ತೋ ಅದನ್ನು ನೋಡಿಕೊಂಡು ಎಕ್ಸ್ಟ್ರೀಮ್ ಹೇಳ್ಬೋದಕ್ಕಷ್ಟೇ. ರಾಹು ಈಸ್ ನೋನ್ ಆಸ್ ಎಕ್ಸ್ಟ್ರೀಮ್ ಪ್ಲ್ಯಾನೆಟ್. ಎಕ್ಸ್ಟ್ರೀಮ್ ಹೇಳಬೇಕು. ಕೆಟ್ಟೋಗಿದ್ದಾನಾ, ಎಕ್ಸ್ಟ್ರೀಮ್ ಕೆಟ್ಟೋಗಿರ್ತಾನೆ. ಸೂಪರಾಗಿದ್ದಾನಾ, ಎಕ್ಸ್ಟ್ರೀಮ್ ಸೂಪರಾಗಿರ್ತಾನೆ. ದಟ್ ಈಸ್ ದಿ ಬ್ಯೂಟಿ ಆಫ್ ರಾಹು ಇನ್ 12th ಹೌಸ್ 8th ಹೌಸ್. ಇವೆರಡು ಮನೆಯಲ್ಲಿ ರಾಹು ಏನಾದ್ರು ಕಾಂಬಿನೇಷನ್ ಕೂತಿದ್ರೆ ಎಕ್ಸ್ಟ್ರೀಮ್ ಕಾಂಬಿನೇಷನ್ ಇದು. ಅದ್ರ ಜೊತೆಗೆ ಪಕ್ಕದಲ್ಲಿ 5 ಬಂದುಬಿಟ್ರೆ ಸೋಂಬೇರಿತನ ಬಂದ್ಬಿಡುತ್ತೆ. ಎಕ್ಸ್ಟ್ರೀಮಲ್ಲಿ ಸೋಂಬೇರಿತನ.
ಫಸ್ಟು ಜಾಗ ಓಡಿಸ್ಬೇಕು. ಶಿವಮೊಗ್ಗದಲ್ಲಿದ್ದಾರಾ ಗೊತ್ತಿಲ್ಲ, ಬೇರೆ ಊರಲ್ಲಿ ಹಾಸ್ಟ್ಲಲ್ಲಿ ಹಾಕಬೇಕು. ಹಾಸ್ಟ್ಲಲ್ಲಿ ಅವ್ರು ಓದಬೇಕು. NTTF ಅಂತಿದೆ, ಮತ್ತು ITI ಫ್ಯಾಕ್ಟ್ರೀಸ್ ಇದೆ. ಈ 12 ಬಂದಾಗ ಫ್ಯಾಕ್ಟ್ರೀಸಲ್ಲಿ ಇರ್ತಾರೆ. ಎಜುಕೇಷನ್ ಇಂಗ್ಲೀಷ್ ಏನಾದ್ರು ಚೆನ್ನಾಗಿ ಬಂದಿತ್ತು ಅಂತಂದರೆ ನಾರ್ಮಲ್ ಟೆಕ್ನಿಕಲ್ ಲೈನಲ್ಲಿ ಸಿಂಪಲ್ ಆಗಿರೋ ITI ಡಿಪ್ಲೊಮೊ ಮಾಡಿಸಿ ಅಬ್ರಾಡ್ ಕಳಿಸ್ಬಿಟ್ರೆ ಫುಲ್ಲು ಲೈಫಲ್ಲಿ ಸೆಟ್ಲ್ ಆಗಿಬಿಡ್ತಾರೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಗುರೂಜಿಯವರು ಆನ್ಲೈನ್ ತರಗತಿಗಳನ್ನು ನಡೆಸ್ತಾ ಇದ್ದಾರೆ, ಜ್ಯೋತಿಷ್ಯ ತರಗತಿಗಳನ್ನು. ಸೊ ಇದರಿಂದ ಕಲಿತು PhD ಪದವಿಯನ್ನು ಪಡೆದಂತಹ ಒಬ್ಬ ವಿದ್ಯಾರ್ಥಿ ನಮ್ಮೊಟ್ಟಿಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನನ್ನ ಹೆಸರು ಚಂದ್ರಶೇಖರ್ ಅಂತ, 83 ಬ್ಯಾಚು. ಬೇಸಿಕ್ ನಕ್ಷತ್ರ ನಾಡಿ ಕಲ್ತಿದ್ದೀನಿ. ಕಲ್ತು 2 ವರ್ಷ ಆಗಿದೆ. 1.5 ಇಯರ್ ಆಯಿತು. 21ನಲ್ಲಿ ಮಾರ್ಚಲ್ಲಿ ಕಲ್ತದ್ದು. ಈ ನಕ್ಷತ್ರ ನಾಡಿ ಕಲ್ತ ಮೇಲೆ ನನಗೆ ತುಂಬ ಧೈರ್ಯ ಬಂದಿದೆ. ಮತ್ತು ಪ್ರಪಂಚ ಏನು, ಬ್ರಹ್ಮಾಂಡದಲ್ಲಿ ಏನಿದೆ, ನಾವು ನಮ್ಮದು ಮೈನಸ್ ಪಾಯಿಂಟ್ ಎಷ್ಟೇ ಇದ್ದರೂ ನಾವು ಬದುಕ್ಬೋದು ಅಂತ ತೋರಿಸ್ಕೊಟ್ಟಿದೆ. ಆದರೂ ನಮ್ಮ ದಿನೇಶ್ ಗುರೂಜಿ ಇದ್ದಾರಲ್ಲ, ಇವ್ರ ಥರ ಗುರೂಜಿನ ನಾನು ಇದುವರೆಗೂ ನನ್ನ 42 ವರ್ಷ ಸರ್ವಿಸಲ್ಲಿ ಯಾರೂ ನೋಡೇ ಇಲ್ಲ. ತುಂಬ ಜನ ಗುರೂಜಿಗಳ ಹತ್ರ ಹೋಗಿದ್ದೀವಿ, ಕಲ್ತಿದ್ದೀವಿ, ದುಡ್ಡು ವೇಸ್ಟ್ ಆಗಿದೆ. ಪಾಪ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ಕೊಟ್ಟಿದ್ದಾರೆ. ತುಂಬ ಕಾಸ್ಟ್ ಇದೆ. ಬರೀ ನ್ಯೂಮರಾಲಜಿಗೆ 23,000 24,000 ತಗೊಳ್ತಿದ್ದಾರೆ ಹೊರಗಡೆಗೆ. ಅಂಥದ್ರಲ್ಲಿ ಗುರೂಜಿ ಭೃಗುನಂದ ನಾಡಿ, ನಕ್ಷತ್ರ ನಾಡಿ, ಹೈಯರ್ ಕ್ಲಾಸು, ನ್ಯೂಮರಾಲಜಿ ಇದೆಲ್ಲ ಕಲಿಸ್ಕೊಳ್ತಿದ್ದಾರೆ ಕಡಿಮೆ ಫೀಸಲ್ಲಿ. ಆ ಫೀಸ್ ಏನೂ ಅಲ್ಲ. ಬರೀ LKG ಮಗುನ ಓದಿಸ್ಬೇಕು ಅಂದರೂ 50,000 ರೂಪಾಯಿ ದುಡ್ಡು ಬೇಕು ಇವಾಗ. ಅಂಥದ್ರಲ್ಲಿ ಬರೀ 15,000 ರುಪೀಸ್ಗೆ ನಮಗೆ ಆ ಟೈಮಲ್ಲಿ ಕಲಿಸ್ಕೊಟ್ಟಿದ್ದಾರೆ. ನಾನು ಚಿರುನುಡಿಯಾಗಿರ್ತೀನಿ. ನನ್ನ ಜೀವ ಇರೋ ತನಕನೂ ಈ ಗುರೂಜಿಗೆ ನಾನು ಚಿರುನುಡಿಯಾಗಿರ್ತೀನಿ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 11/11/1999 ಬೆಳಗ್ಗೆ 7:30. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಕನಕಪುರ. ಏನು ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರೂಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಹಲೋ, ನಮಸ್ತೆ ಸರ್. 11/11/1999 99. ಹಾಂ ಹಾಂ. ಓಕೆ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದೀರಾ. ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಸದ್ಯಕ್ಕೆ 2011ರಿಂದ ಶುಕ್ರದಶೆ ನಡೀತಾ ಇದೆ. ಶುಕ್ರದಶೆಯಲ್ಲಿ 2027ವರೆಗೂ ಶನಿ. ಶುಕ್ರ ಶನಿ ಮದುವೆಗೆ ಯಾವ ರೀತಿಯ ಒಂದು ಇನ್ಫಾರ್ಮೇಷನ್ ಕೊಡ್ತಾನೆ. ಶುಕ್ರ ಕಾಂಬಿನೇಷನಲ್ಲಿ 12 10 10 7 ಇರೋದ್ರಿಂದ ಪ್ರಯಾಸದಿಂದ ಆಗತ್ತೆ. ಮದುವೆ ಮಾಡ್ಕೋಬೇಕು, ಬಟ್ ಕರೆಕ್ಟ್ ಮ್ಯಾಚ್ ಸಿಗಲ್ಲ. ಮೊದಲನೇದು. ಎರಡನೇದು, ಈಗ ಶನಿ ವಿಚ್ ಇಸ್ ದಿ ಡ್ರೈವರ್ 10 7 12 ಬರ್ತಾ ಇದೆ. 7 ಅನ್ನೋ ಒಂದು ನಂಬರ್ ಅಂದರೆ ಮನೆ ಖಂಡಿತ ತೋರಿಸ್ತಾ ಇದೆ ಕೆಳಗಡೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 10 7 12. ಆ 10 7 12 ಪ್ಲಸ್ 9 2 ಶನಿ ಭುಕ್ತಿಲಿ ಮದುವೆ ತೋರಿಸುತ್ತೆ. ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಟ್ರಬಲ್ಸಮ್ ಆಗಿರ್ತಕ್ಕಂಥದ್ದು ಫಸ್ಟ್ ಹಾಫಲ್ಲಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ಹಾಫು ಅವರ ಹಾರೋಸ್ಕೋಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ 2027 ಒಳಗಡೆ ಮ್ಯಾರೇಜ್ ಮುಗಿದೋಗುತ್ತೆ. ದಟ್ ಈಸ್ ದಿ ಮ್ಯಾಕ್ಸಿಮಮ್ ಕ್ಯಾಪಿಂಗ್ ಅಂತ ನಾವು ಕರಿತೀವಿ. ಮದುವೆ ಯೋಗ 100% ಇದೆ. ಮದುವೆ ಜೀವನ ಈಸ್ ಎ ವೆರಿ ಡೌಟ್ಫುಲ್ಲು. ನಾವು ಅದಕ್ಕೆ ಕಸ್ಪ್ ಅಂತ ನೋಡ್ತೀವಿ. ಕಸ್ಪ್ ಅಂತ ನೋಡಿದಾಗ ಮತ್ತು ಇವರು 7.5 ಕೊಟ್ಟಿದ್ದಾರೆ. 7 ಎಕ್ಸಾಕ್ಟ್ 7.5 ಅದು ನಾವು ಕಸ್ಪ್ ನೋಡೋದು ಕಷ್ಟ. ಕಸ್ಪಲ್ಲಿ ಏನಾಗುತ್ತೆ, 735 ಆದರೆ ಚೇಂಜ್ ಆಗುತ್ತೆ, 725 ಆದರೆ ಚೇಂಜ್ ಆಗುತ್ತೆ. ಕಸ್ಪ್ ಅನ್ನೋದು ಮದುವೆ ಜೀವನ ಹೇಳ್ಬಿಡುತ್ತೆ. ಇಲ್ಲೂ ಕೂಡ 12 ಬಂದಿದೆ, ಬಟ್ ದಿಸ್ ಮೈಟ್ ನಾಟ್ ಬಿ ರೈಟ್. 12 ಬಂದಿದೆ, ವಿವಾಹ ಚೆನ್ನಾಗಿರಲ್ಲ. ಇಷ್ಟಪಟ್ಟವ್ರನ್ನ ಆಗ್ತಕ್ಕಂಥ ಕಾಂಬಿನೇಷನ್ 5 ತೋರಿಸ್ತಾ ಇದೆ, ಬಟ್ ಆದರೆ ವಿವಾಹ ಅಷ್ಟು ಚೆನ್ನಾಗಿಲ್ಲ ಅಂತ ಫಸ್ಟ್ ಹಾಫಲ್ಲಿ ಹೇಳ್ತಾ ಇದ್ದೀವಿ. ಅವ್ರದ್ದು ನೋಡಿ ನಾವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮ್ಯಾರೇಜ್ ಇಸ್ ಎ 50-50 ಆ್ಯಕ್ಟ್. ಈ 50% ನಾವು ಹೇಳಿದ ತಕ್ಷಣ ದಟ್ ಈಸ್ ನಾಟ್ ಫೈನಲ್. ಈ 50 ನೋಡಬೇಕು. ಇಲ್ಲೂ ನೆಗೆಟಿವ್, ಇಲ್ಲೂ ನೆಗೆಟಿವ್, ಎರಡೂ ನೆಗೆಟಿವ್, ಬಿಗ್ ನೆಗೆಟಿವ್. ಗುರುಗಳೇ, ಇಂಥ ಸಂದರ್ಭದಲ್ಲಿ ಏನಾದರೂ ಪರಿಹಾರ ಮಾಡಿಕೊಂಡ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತಾ ಅಂತ? ಪರಿಹಾರ ಮಾಡ್ಕೋಬೇಕು ಅಂದರೆ ಪಾಯಿಂಟ್ ನಂಬರ್ 1, ಮ್ಯಾಚ್ ಮಾಡಲೇಬಾರ್ದು. ಓಕೆ, ಇಂಥ ಹಾರೋಸ್ಕೋಪಲ್ಲಿ ಮ್ಯಾಚಿಂಗಿಗೆ ಹೋಗಬಾರ್ದು. ಮನಸ್ಸನ್ನು ಮ್ಯಾಚ್ ಮಾಡ್ಕೊಂಡು ಹೋಗಬೇಕು. ಅವ್ರ ಹಾರೋಸ್ಕೋಪು ಹಣೆ ಬರನ್ನು ಹೇಳಿರುತ್ತೆ, ಚೆನ್ನಾಗಿರಲ್ಲ ಇವ್ರದ್ದು ವೈವಾಹಿಕ ಜೀವನ ಅಂತ. ಸೊ ದೇ ಹ್ಯಾವ್ ಟು ಸ್ಪೆಂಡ್ ಮೋರ್ ಆನ್ ಡಿಸ್ಕಷನ್ ಪಾರ್ಟ್. ನನಗೇನಿಷ್ಟ, ನನ್ನ ಮೆಂಟ್ಯಾಲಿಟಿ ಹೀಗಿದೆ,
ನನ್ನ ಪರ್ಸ್ನಾಲಿಟಿ ಹೀಗಿದೆ, ನಿಮಗೇನು ಇಷ್ಟ, ನನ್ನ ಮೆಂಟ್ಯಾಲಿಟಿ ನಿಮ್ಗೆ ಇಷ್ಟ ಆಗುತ್ತಾ, ನನಗೆ ಸ್ವಲ್ಪ ಕೋಪ ಜಾಸ್ತಿ, ಈ ಡಿಸ್ಕಷನ್ ಹೋಗಬೇಕು. ವಿವಾಹದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಬೆಳಗಿಂದ ಸಾಯಂಕಾಲ ಜೀವನ ಪರ್ಯಂತ ಮದುವೆ ಆದಮೇಲೆ ಜೊತೇಲಿರಬೇಕು ಅಂತಂದರೆ ಅಲ್ಲಿ ಒಬ್ರೊಬ್ರಿಗೆ ರೂಮ್ ಕೊಡ್ತಾರ ಅಂತ ನೋಡಬೇಕು. ರೂಮ್ ಅಂದರೆ ರೂಮ್ ಅಂದರೆ ಇವ್ರಿಗೊಂದು ರೂಮ್ ಅವ್ರಿಗೊಂದು ರೂಮ್ ಅಲ್ಲ. ತುಂಬ ಜನ ರೂಮ್ ಕೊಡ್ತಾರೆ ಸರ್. ರೂಮ್ ಅದಲ್ಲ, ರೂಮ್ ಫಾರ್ ಫ್ರೀನೆಸ್, ರೂಮ್ ಫಾರ್ ಅವರ ಪಾಡ್ಗವರು ಸ್ವಲ್ಪ ನೆಮ್ಮದಿಯಾಗಿರೋಕ್ಕೆ. ಯಾವುದೇ ಕಿತ್ತೋಗಿರೋದೆಲ್ಲ ತಲೆ ತಿಂದಿರೋದು, ಅವರ ಪರ್ಸ್ನಲ್ ಲೈಫ್ನ ಹಾಳು ಮಾಡೋಕ್ಕೆ ಹೋಗಿರೋದು, ಈ ಕೇಸೆಲ್ಲ ಆಗ್ತಾರಲ್ಲ ಪೊಲೀಸ್ ಸ್ಟೇಷನ್ನು ಕೇಸೆಲ್ಲ, ಅವರೆಲ್ಲ ಅದು ಲೇಡಿ ಆಗಲಿ ಜೆಂಟ್ಸ್ ಆಗಲಿ ವಿಕೃತ ಮನಸ್ಸು. ಮದುವೆ ಆದ್ರೆ ಇಷ್ಟ ಇಲ್ವಾ ಹೋಗ್ಬಿಡ್ಬೇಕು, ಅದು ಒಳ್ಳೆಯದು. ಆ್ಯಕ್ಚುಲಿ ಇವರೆಲ್ಲ ಕರ್ಮ ಕಟ್ಕೊಳ್ತಾ ಇದ್ದಾರೆ. ಎಸ್ಪೆಷಲಿ ಯಾರು ಈ ಕೇಸ್ ಹಾಕ್ಬಿಡೋದು, ಡೌರಿ ಆ್ಯಕ್ಟ್ ಹಾಕ್ಬಿಡೋದು, ಹಿಂಸೆ ಮಾಡೋದು ಇನ್ನೊಬ್ಬರನ್ನ, ಅವ್ರ ತಂದೆ ತಾಯಿಗಳು ಸೇರಿ ಕರ್ಮ ಕಟ್ಕೊಳ್ತಾ ಇದ್ದೀರಾ. ಘನಘೋರವಾಗಿರ್ತಕ್ಕಂಥ ಸಾವು ನಿಮಗೆ ಡೆಫಿನೆಟ್ಲಿ ನಾನು ನೋಡಿದ್ದೀನಿ ತುಂಬ ಜನ. ಇವತ್ತೇನೋ ಶಕ್ತಿ ಇದೆ, ಇನ್ನೊಬ್ಬರನ್ನ ಆಟಾಡಿಸ್ಬಿಡ್ತೀರಾ, ದುಡ್ಡು ಕೊಡಲಿ ಬಿಡು, ಕೇಸ್ ಹಾಕ್ಸೋಣ ಬಿಡು, ಜೈಲಿಗೆ ಕಳ್ಸೋಣ ಬಿಡು. ಎಲ್ಲೋ ಮಧ್ಯದಲ್ಲಿ ಬಂದಿದ್ದಾರೆ ಅವರು, ಮಧ್ಯದಲ್ಲಿ ಎಲ್ಲೋ ನೋಡಿದ್ದೀವಿ ಅವ್ರನ್ನ. ಅದು ಏನೋ ಮದುವೆ ಮಾಡ್ಕೊಂಡಿದ್ದೀವಿ, ಏನೋ ಸೆಟ್ ಆಗಿಲ್ಲ, ಕೈ ತೊಳ್ಕೊಂಡು ಓಡಬೇಕು. ಆ ಮಧ್ಯದಲ್ಲಿ ಬಂದಿರೋರನ್ನ ಇಟ್ಕೊಂಡು ಅಲ್ಲಾಡಿಸಿ ಅವನ್ನ ಅಲ್ಲಿ ಕಳಿಸಿ ಬಿಟ್ಬಿಡ್ಬೇಕು. ದಟ್ ಈಸ್ ವಾಟ್ ಆ್ಯಕ್ಚುಲಿ ನಮ್ಮ ಹಿಂದೂ ಧರ್ಮ ಹೇಳೋದು, ಕರ್ಮ ಬಿಟ್ಬಿಡ್ಬೇಕು. ಆ್ಯಕ್ಚುಲಿ ಯು ವಿಲ್ ಬಿಕಮ್ ಗುಡ್, ನಿಮಗೆ ಒಳ್ಳೆ ಪೊಸಿಷನ್ ಸಿಗುತ್ತೆ. ಯಾವಾಗ ನಾವು ಬಿಡಲ್ವೋ, ಯಾವಾಗ ಜಿದ್ದಿಗೆ ಹೋಗ್ತೀವೋ, ದಿ ಮೋಸ್ಟ್ ಜಿದ್ದು ಮ್ಯಾರೇಜಲ್ಲೇ ಇರೋದು, ಇನ್ನೆಲ್ಲೂ ಇಲ್ಲ, ಆಚೆ ಇಲ್ಲ. ಆಚೆ ಡೈರೆಕ್ಟಾಗಿ ನಮ್ಗೆ ಕಾಣಿಸುತ್ತೆ. ಒಬ್ಬನ ಮೇಲೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಕಾಣಿಸುತ್ತೆ. ಇದು ಮದುವೆ ಮಾಡಿಕೊಂಡು ಎನಿಮಿ ಮಾಡ್ಕೊಳ್ಳೋದು ತುಂಬ ಡೇಂಜರಸ್ ಅಲ್ವಾ? ಏನು ಆ ಮದುವೆಯಲ್ಲಿ ಸಂಭ್ರಮ ನೋಡಬೇಕು, ಏನು ಖುಷಿ, ಇವ್ರ ತಲೆ ಮೇಲೆ ಅವ್ರ ಅಕ್ಕಿ ಹಾಕೋದು, ಅವ್ರ ತಲೆ ಮೇಲೆ ಇವ್ರ ಅಕ್ಕಿ ಹಾಕೋದು, ಮದುವೆ ಆದಮೇಲೆ ಅವ್ರ ತಲೆ ಮೇಲೆ ಕಲ್ಲು ಹಾಕೋದು. ಏನು ಮೆಂಟ್ಯಾಲಿಟಿನೋ. ಹಿಂದೂ ಧರ್ಮದಲ್ಲಿ ಈ ಒಂದು ಲಾ ತಗೊಂಬಂದು ಕಿತ್ತೋಗಿರೋ ಫ್ಯಾಮಿಲೀಸ್ ಇದ್ದಾವೆ. ನಾನು ಬರೀ ಲೇಡೀಸ್ ಫ್ಯಾಮಿಲಿನೇ ಹೇಳ್ತಾ ಇಲ್ಲ, ಜೆಂಟ್ಸ್ ಫ್ಯಾಮಿಲಿನೂ ಅಷ್ಟೇ ವರ್ಸ್ಟ್ ಇದೆ. ಬಂದಿರೋ ಹುಡುಗಿನ ಆಟಾಡಿಸೋದು, ನಿನ್ನ ಸಂಬಳ ತಂದು ಇಟ್ಬಿಡ್ಬೇಕು ಅನ್ನೋದು, ಇವರೇ ಎತ್ತು ಒತ್ತು ಸಾಕಿರೋ ಥರ ಇವರೇ ಏನೋ ಕಾಲೇಜಿಗೆ ಕಳಿಸಿ ಪ್ರತಿಯೊಂದು ಲಾಲನೆ ಪೋಷಣೆ ಮಾಡಿರೋ ಥರ ನಿನ್ನ ಸಂಬಳ ಎಷ್ಟಿದೆ ನಮ್ಗೆ ಕೊಟ್ಬಿಡ್ಬೇಕಂತೆ. ದಂಧೆ ಮಾಡ್ಕೊಂಡಿದ್ದಾರೆ. ಅದು ಈ ಗಂಡು ಮಕ್ಕಳ ತಾಯಿ ಇದ್ದಾರಲ್ಲ, ಒಂದು ರೀತಿ ರಾಕ್ಷಸರ ವಂಶದವರು ಅಂತ ಹೇಳ್ಬೋದು. ಕೆಲವರು, ಎಲ್ಲರೂ ಅಲ್ಲ, ಒಳ್ಳೆಯವರು ಇದ್ದಾರೆ. ಕೆಲವರು ಅವಳು ಬಂದಿದ ತಕ್ಷಣ ಹಿಂಸೆ ಮಾಡೋದು, ಮತ್ತು ಅಲ್ಲಿ ಡೈರೆಕ್ಟಾಗಿ ಇನ್ನೊಂದು ಏನಾಗುತ್ತೆ, ಅಲ್ಲೂ ವಿಚ್ಛೇದನೆ. ಆಮೇಲೆ ಏನು ಮಾಡ್ತಾರೆ, ಮಾಡ್ಕೊಳ್ಳಿ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಆಮೇಲೆ ಅದೇ ಟೈಮಲ್ಲಿ ಇವ್ರ ಪಾಪ ಒಡವೆ ಎಲ್ಲ ಕೊಟ್ಟಿರ್ತಾರೆ ಹೆಣ್ಮಕ್ಳು. ನಂದು ಮನೆ ಅಂದ್ಬಿಟ್ಟು ಒಡವೆ ಎಲ್ಲ ಬೀರುಲಿ ಇಟ್ಟಿರ್ತಾರೆ. ಇವ್ರ ಕೋಪಕ್ಕೆ ಹೋಗ್ಬಿಟ್ಟಿರ್ತಾರೆ. 90% ಕೋರ್ಟಲ್ಲಿ ಒಡವೆನ ಬಿಟ್ಟು ಬಂದಿದ್ದೀನಿ ಅವ್ರ ಮನೆಯಲ್ಲಿ ಅಂತಲೇ ಇರೋದು ನೋಡಿ. ಅಲ್ಲಿ ಅವ್ರಿಗೆ ಒಡವೆನೂ ಆಯಿತು, ಮದುವೆನೂ ಅವ್ರ ಖರ್ಚಲ್ಲಾಯಿತು. ಇವನು ಲಾರ್ಡ್ ಲಬಕ್ ದಾಸ್ ಇರ್ತಾನೆ, ಅವನ ಹೆಸರು ಲಾರ್ಡ್ ಲಬಕ್ ದಾಸ್ ಅಂತ. ಯಾರೋ ಅವರು ಹುಡುಗ ಗಂಡು. ಈ ಸಾಫ್ಟ್ವೇರಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ, ಈ ಲಾರ್ಡ್ ಲಬಕ್ ದಾಸ್ ಅಂತ. ಈ ಟಿ ವಿ ಪ್ರೋಗ್ರಾಮು ನೀವೆಲ್ಲ ಯಾರು ಈ ಡಿವರ್ಸ್ಗೆ ಹೋಗೋರೆಲ್ಲ ಕೇಳಿ, ನೀವುಗಳೆಲ್ಲ ಲಾರ್ಡ್ ಲಬಕ್ ದಾಸ್. ಹ್ಯೂಮನ್ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು. ಇಷ್ಟ ಆಗಿಲ್ವಾ, ಥ್ಯಾಂಕ್ ಯು, ಗೋ, ಅಷ್ಟೇ, ಮುಗೀತು. ದಟ್ ಈಸ್ ವಾಟ್ ಈಸ್ ಲೈಫ್. ಲೈಫಲ್ಲಿ ಬೇಕಾಗಿರೋದು ಅಷ್ಟೇ. ಇಷ್ಟ ಆಗಿಲ್ವಾ, ಬೇಡ, ಜಂಜಟ್ ಯಾಕೆ, ನೀನು ಅಷ್ಟು ಕೊಡು, ವ್ಯವಹಾರ ಮಾಡ್ಕೊಂಬಿಡ್ತಿರಲ್ಲ. ಫಸ್ಟು ನೀವು ಪ್ರೀತಿ, ವಿಶ್ವಾಸ, ಫ್ಯಾಮಿಲಿ ತೊಗೊಂಡ್ಬಿಡ್ತೀರಾ. ಗಲಾಟೆ ಆದಾಗ ಈ ಕಡೆ ಬಂದ್ಬಿಟ್ಟು ವ್ಯವಹಾರಕ್ಕೆ ಹೋಗ್ಬಿಡ್ತೀರಾ. ನನಗೆ ಇಷ್ಟು ದುಡ್ಡು ಬೇಕು, ಅಷ್ಟು ದುಡ್ಡು ಬೇಕು, ಅವ್ರು ಸಫರ್ ಆಗಬೇಕು. ನಮ್ಮಲ್ಲಿ ಟೀಚಿಂಗ್ ಮತ್ತು ಪ್ರೀಚಿಂಗು ಸ್ವಲ್ಪ ಸಮಸ್ಯೆ ಇದೆ. ತುಂಬ ಜನ ನಮ್ಮ ದೊಡ್ಡ ದೊಡ್ಡ ವಿದ್ವಾಂಸರು ಆರೋಗ್ಯದ ಬಗ್ಗೆ ಹೇಳ್ತಾರೆ. ದೊಡ್ಡ ದೊಡ್ಡವರು ಹೀಗಿರ್ಬೇಕು ಲೈಫು, ಹಿಂದುತ್ವ ಹಂಗಿದೆ ಹಿಂಗಿದೆ ಅಂತೆಲ್ಲ ಎದೊಳ್ತಾರೆ. ಫಸ್ಟ್ ಆಫ್ ಆಲು ಹಸ್ಬೆಂಡ್ ಆ್ಯಂಡ್ ವೈಫು ಮದುವೆ ಆಗಿದ ತಕ್ಷಣ ಹೆಂಗಿರಬೇಕು ಅಂತ ಹೇಳಿ ವಿಚಾರವಾದಿಗಳು ಹೇಳಿದ್ರೆ ಆವಾಗ ಹಿಂದುತ್ವ ಉಳಿಯುತ್ತೆ, ಡೆಫಿನೆಟ್ಲಿ ಉಳಿಯುತ್ತೆ. ಸುಮ್ಮನೆ ನಮ್ಮದು ಹಿಂದುತ್ವ, ಸನಾತನ ಧರ್ಮ, ಸುಮ್ಮನೆ ಸನಾತನ ಧರ್ಮ ಹೆಸರು ಹೇಳ್ತೀವಿ, ಇಲ್ಲಿ ಅದೇ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ, ಇದೇ ಸನಾತನ ಧರ್ಮ ನಾವು ಮಾಡ್ತಾ ಇರೋದು. ಮ್ಯಾರೇಜ್ ವಿಚಾರದಲ್ಲಿ ತುಂಬಾ ನೆಗೆಟಿವ್ ಬರುತ್ತೆ. ಯಾಕಂದರೆ ನನಗೆ ಎಷ್ಟೊಂದು ಕನ್ಸಲ್ಟೇಷನ್ ಬರ್ತಾನೆ ಇರುತ್ತೆ. ಪೇಯ್ನ್ ಆಗುತ್ತೆ.
ಕೆಲವು ಲೇಡೀಸ್ಗಳೆಲ್ಲ ಕೇಸ್ ಹಾಕ್ತಾರೆ, ಕೆಲಸ ಬಿಟ್ಟು ಅಬ್ಸ್ಕಾಂಡ್ ಆಗಬೇಕು. ಜೀವನದ ಮೇಲೆ, ಮದುವೆ ಮೇಲೆ ದಿಗಿಲು ಬಂದ್ಬಿಡುತ್ತೆ. ಎಂಥ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಸೇರಿ ಇದನ್ನೆಲ್ಲ ನಾವು ತಡಿಬೇಕು. ಮದುವೆ ಇಷ್ಟ ಅಲ್ವಾ, ಅದು ಪ್ಯೂರ್ಲಿ ಪರ್ಸ್ನಲ್, ಅದು ಹಾರೋಸ್ಕೋಪು ಅದೆಲ್ಲ ಆಮೇಲೆ ಸೈಡ್ಗಿಡೋಣ, ಪ್ಯೂರ್ಲಿ ಪರ್ಸ್ನಲ್. ಇಷ್ಟ ಇಲ್ವಾ, ಗುಡ್ ಬೈ ಹೇಳ್ರಿ. ಅದನ್ನೇನು ಅವ್ರು ಹಿಂದೆ ಬಿದ್ದು ಅವ್ರಿಗೆ ಹಿಂಸೆ ಮಾಡಿ ಯಾಕೆ ನೀವು ಕರ್ಮ ಕಟ್ಕೊಳ್ತೀರಾ? ಯಾಕೆ ಕರ್ಮ? ಇವತ್ತು ನೋಡಿ, ನಾನು ಏನೋ ಒಂದು ಪ್ರೋಗ್ರಾಮ್ ಮಾಡ್ತೀನಿ, ನನಗೆ ಬ್ಯಾಡ್ ಕಮೆಂಟ್ ಸಿಕ್ಕಾಪಟ್ಟೆ ಬರುತ್ತೆ. ಇವನು ದುಡ್ಡು ಬಾಕ, ಹೌದು ದುಡ್ಡು ತೊಗೊಂಡೋಗಿ ನಾನು ಧರ್ಮಕ್ಷೇತ್ರಕ್ಕೆ ಕೊಡ್ತೀನಿ, ಬಡವರಿಗೆ ಹಂಚ್ತೀನಿ, ದೇವಸ್ಥಾನ ಮಾಡ್ತೀನಿ, ಒಂದು ಕನ್ವೆನ್ಷನ್ ಹಾಲ್ ಮಾಡ್ತಾಯಿದ್ದೀನಿ, ಅಲ್ಲಿ ಬಡವರಿಗೆ ಉಚಿತವಾಗಿ ಮದುವೆ ಮಾಡ್ತಾಯಿದ್ದೀನಿ. ಹೌದು, ಹೇಳ್ಕೊಂಡ್ರೆ ಹೇಳ್ಕೊಳ್ತಾನೆ. ಆ್ಯಕ್ಚುಲಿ ನನ್ನಲ್ಲಿ ಕೆಲವು ಕೆಟ್ಟದ್ದು ಇರದೇ ಇರ್ತದೆ. ಒಬ್ಬ ಮನುಷ್ಯ ಸ್ವಲ್ಪ ಎಲ್ಲೋ ಒಂದು ಕಡೆ ಆಸೆ ಬಿದ್ದಿರ್ತಾನೆ. ಇವರೆಲ್ಲ ಕಮೆಂಟ್ ಹಾಕಿ ನನ್ನ ಕೆಟ್ಟ ಕರ್ಮಗಳನ್ನ ಅವರೇ ತೆಗಿತಾ ಇದ್ದಾರೆ. ಭಾಳ ಸಂತೋಷ. ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಆದರೆ ಆ ಥ್ಯಾಂಕ್ಸ್ ಹೇಳೋ ಭರಾಟೆಲಿ ಕಮೆಂಟ್ ಮಾಡೋರೆಲ್ಲ ಕೆಟ್ಟ ಕರ್ಮ ಕಟ್ಕೊಳ್ತಾ ಇದ್ದಾರಲ್ಲ, ಗೊತ್ತಿಲ್ಲದೆ ತಿಳಿದೇಲೇ ಕೆಟ್ಟ ಕರ್ಮ ಕಟ್ಕೊಂಡ್ರು ಇದು ಬ್ಯಾಡ್ ಕರ್ಮನೇ. ತಿಳಿದು ಇನ್ನೂ ನೆಗೆಟಿವ್ ಹೇಳ್ಬಿಟ್ರೆ ಅದು ಇನ್ನೂ ಹೈಯರ್ ಲೆವೆಲ್ ಆಫ್ ಬ್ಯಾಡ್ ಕರ್ಮ. ಕರ್ಮ ವರ್ಕ್ಸ್ ಬಿಕಾಸ್ ಕರ್ಮ ರಿಟರ್ನ್ಸ್ 100%. ಟುಡೇ ಆರ್ ಟುಮಾರೋ ಕರ್ಮ ರಿಟರ್ನ್ಸ್ ಟು ಎವ್ರಿ ಒನ್. ಆಮೇಲೆ ಇವ್ರಿಗೆಲ್ಲ ಸಕ್ಸಸ್ಫುಲ್ ಪೀಪಲ್ ನೋಡಿದಾಗ ಜೆಲಸಿ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಕಮೆಂಟ್ ಮಾಡ್ತಾರೆ? ಸಬ್ಜೆಕ್ಟ್ ಬಗ್ಗೆ ಕಮೆಂಟ್ ಮಾಡಲ್ಲ. ಇಷ್ಟೊಂದು ಜನ ಬಂದ್ಬಿಟ್ರು, ಇಷ್ಟೊಂದು ದುಡ್ಡು ಬಂದ್ಬಿಡ್ತು, ಕ್ಯಾಲ್ಕುಲೇಟರ್ ತಗೊಂಡು ಇಷ್ಟು ಜನ ಬಂದರು, ಇಷ್ಟು ದುಡ್ಡು ಬಂತು. ಹೊಟ್ಟೆ ಉರಿ, ಜಲಸಿ. ಭಗವಂತ ಅವ್ರವ್ರ ಯೋಗಕ್ಕೆ ಅವ್ರವ್ರು ಕೊಟ್ಟಿರ್ತಾರೆ. ಈಗ ಹೊಟ್ಟೆ ಉರಿ ಯಾಕೆ ನಾವು ಅಂಬಾನಿ ಮೇಲೆ ನಾವೆಲ್ಲ ಪಡ್ತಾ ಇಲ್ಲ? ಅವರೆಲ್ಲೂ ಇದರಲ್ಲಿ ಸಿಗ್ತಾ ಇಲ್ಲ, ಯೂಟ್ಯೂಬ್ ಜಾಲತಾಣದಲ್ಲಿ ಸಿಗ್ತಾ ಇಲ್ಲ, ಅವ್ರಿಗೂ ಕಮೆಂಟ್ ಹಾಕ್ಬಿಟ್ಟಿರೋರು. ಹೌದು ಅಲ್ವಾ? ಹೌದು, ಅಲ್ಲೂ ಹಾಕ್ತಾರೆ ಜಿಯೋ ರೇಟ್ ಜಾಸ್ತಿ, ಆ ರೇಟ್ ಜಾಸ್ತಿ ಅಂತ. ಅವ್ರಿಗೆ ಯಾಕೆ ಇವರೆಲ್ಲ ಕಮೆಂಟ್ ಮಾಡಲ್ಲ? ಎಲ್ಲವೂ ಕೂಡ, ಪ್ರತಿಯೊಂದು ಕೂಡ ದೇರ್ ಈಸ್ ಆಲ್ವೇಸ್ ಎ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇನ್ ಲೈಫ್. ಗಿವ್ ಆ್ಯಂಡ್ ಟೇಕ್. ಪ್ರೀತಿ ಆದರೂ ಗಿವ್ ಆ್ಯಂಡ್ ಟೇಕೆ, ಜಾಬ್ ಆದರೂ ಗಿವ್ ಆ್ಯಂಡ್ ಟೇಕೆ. ಎಲ್ಲರೂ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನೀವು ಕೆಲಸ ಕೊಡಬೇಕು, ಅವ್ರ ಸಂಬಳ ಕೊಡಬೇಕು, ಅಲ್ಲೂ ಗಿವ್ ಆ್ಯಂಡ್ ಟೇಕೆ. ಫ್ರೆಂಡ್ಶಿಪ್ ಆದರೂ ಕೂಡ ಗಿವ್ ಆ್ಯಂಡ್ ಟೇಕೆ. ಅವನು ಚೆನ್ನಾಗಿ ಮಾತಾಡ್ಸದೆ, ಅವನು ಚೆನ್ನಾಗಿ ಮಾತಾಡ್ಸ್ದಾಗ ಬರೀ ಬಾ ಅಮ್ಮ ಟೀ ಕಾಫಿಗೆ ಹೋಗೋಣ, ಸಾಯಂಕಾಲ ಹೋಗೋಣ ಬಾರ್ಗೆ, ದಟ್ ಈಸ್ ಗಿವ್ ಆ್ಯಂಡ್ ಟೇಕೆ. ಯಾವಾಗ ಒಂದು ಕಡೆ ಗಿವು, ಇನ್ನೊಂದು ಕಡೆ ಮಾತ್ರ ಟೇಕ್, ಒಂದು ಸೈಡ್ ಆಗಿಬಿಡುತ್ತೋ ಅದು ಎನಿಮಿ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾರೇಜ್ ಲೈಫು ನಾನು ಹೇಳ್ತಕ್ಕಂಥದ್ದು, ಮ್ಯಾರೇಜ್ ಲೈಫ್ ಅಂತ ನಾವು ಏನು ಹೇಳ್ತೀವಿ, ಮೋಸ್ಟ್ ಇಂಪಾರ್ಟೆಂಟು. ವೈರತ್ವ ಬೇಡ. ಹೋಗ್ಬಿಟ್ಲು ಸೆಟ್ಲ್ ಮಾಡ್ಕೊಂಬಿಡಿ. ದುಡ್ಡು ತೊಗೋಬೇಕಾ, ಎಷ್ಟಾಗುತ್ತೋ ಬಾರ್ಗೇನ್ ಮಾಡಿ ತೊಗೊಂಬಿಡಿ. ಫಸ್ಟು ಅವನ್ನ ಹಿಂಸೆ ಮಾಡೋದಂತೆ, ಅವನು ಅಬ್ಸ್ಕಾಂಡ್ ಆಗೋದಂತೆ. ಇವತ್ತು ಲಾ ಎಲ್ಲನೂ ಕೂಡ ತುಂಬ ಜನ ಬರ್ತಾರೆ ಜೆಂಟ್ಸು, ಲಾ ಎಲ್ಲ ಲೇಡೀಸ್ ಫೇವರ್ ಜಾಸ್ತಿ ಇದೆ ಸರ್. ನಾನು ಸತ್ಯವಾಗ್ಲೂ ಹೇಳ್ತೀನಿ, ಜ್ಯೋತಿಷ್ಯರ ಮೇಲೆ ಆಣೆ, ದೇವ್ರ ಮೇಲೆ ಆಣೆ, ನಾನು ಏನೂ ಮಾಡಿಲ್ಲ ಸರ್, ಬರೀ ಫಾಲ್ಸ್ ಅಲಿಗೇಷನ್ ಮಾಡಿದ್ದಾರೆ. ಏನು ಆನ್ಸರ್ ಮಾಡಲಿ ಒಬ್ಬ ಗುರು ಆಗಿ? ನಾನು ಜ್ಯೋತಿಷ್ಯ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರಿಗೆ ಕೆಟ್ಟದಾಗಲಿ ಅಂತ ಮಂತ್ರ ಕೊಡ್ಲೋ, ಅವ್ರು ಹಾಳಾಗಲಿ ಅಂತ ನಿಮಗೆ ತಂತ್ರಗಳು ಕೊಡ್ಲೋ? ತುಂಬ ಕಷ್ಟ ನಮಗೆ. ಅಥವಾ ನಿನ್ನ ಕರ್ಮ ಅನುಭವಿಸು ಅಂತ ಬಿಡಬೇಕು. ನಾನು ಕೂತಿರೋ ಸೀಟ್ ಇದೆಯಲ್ಲ, ವೆರಿ ಹಾಟ್ ಸೀಟ್. ಕಮೆಂಟ್ ಮಾಡೋರು ಮಾಡಿಬಿಡ್ತಾರೆ ಈಸಿಯಾಗಿ. ಆಮೇಲೆ ಕಮೆಂಟ್ ಮಾಡೋರೆಲ್ಲ ಏನು ಗೊತ್ತಾ, ಅವ್ರದ್ದು ಬರೀ ಒಂದು ಇಮೇಲ್ ಐ ಡಿ ಇರುತ್ತೆ ಅಷ್ಟೇ. ಅವನು ಯಾವ ಊರವನು, ಅವನ ಬದುಕೇನು, ಅವ್ನು ನಿಜವಾಗ್ಲೂ ಒಳ್ಳೆ ಪರಿಸ್ಥಿತಿಲಿ ಇದ್ದಾನಾ, ನಮ್ಗಿಂತ ಎತ್ತರದಲ್ಲಿದ್ದಾರಾ, ಅದನ್ನು ನೋಡಬೇಕು. ನಾವು ಯಾರ ಹತ್ರ ಕಮೆಂಟ್ ಹಾಕ್ಸ್ಕೋಬೇಕು ಅಂತಂದರೆ, ನಮ್ಗಿಂತ ಎತ್ತರದಲ್ಲಿರೋರನ್ನ ಹತ್ರ ಕಮೆಂಟ್ ಹಾಕ್ಸ್ಕೋಬೇಕು. ನಮ್ಗಿಂತ ಕೆಳಗಿರೋರ ಹತ್ರ ನಾವು ಕಮೆಂಟ್ ಹಾಕ್ಸ್ಕೊಂಡ್ರೆ ಅದನ್ನು ಹಂಗೆ ಕೆಳಗಿರೋರನ್ನ ಕೆಳಗೆ ಬಿಟ್ಬಿಡ್ಬೇಕು. ಯಾವಾಗಲೂ ಅಷ್ಟೇ. ಎಲ್ಲರೂ ಯಾರ್ಯಾರು ಯೂಟ್ಯೂಬಲ್ಲೇ ಮಾಡೋರು ಕಮೆಂಟಿಂದೇ ಹೋಗಿ ಬಿದ್ದು ಫೈಟ್ ಮಾಡ್ತಾರಲ್ಲ, ದಟ್ ಈಸ್ ವೆರಿ ಬ್ಯಾಡ್. ಡೋಂಟ್ ಗೋ, ನೆವರ್. ನನಗೆ 1000 ನೆಗೆಟಿವ್ ಕಮೆಂಟ್ ಬರಲಿ, ಇವನು ಕಳ್ಳ, ಇವನು ದುಡ್ಡು ಮಾಡ್ತಾನೆ, ಬರೀ ದುಡ್ಡನ್ನೇ ನೋಡ್ತಾನೆ, ಎಸ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ಮನಸ್ಸು ಮತ್ತು ಪರಮಾತ್ಮ ಇವರಿಬ್ಬರಿಗೂ ನೀವು ರಿಪೋರ್ಟ್ ಮಾಡಿದ್ರೆ ಸಾಕು. ನೋ ರಿಪೋರ್ಟ್ ಟು ಸಂಬಡಿ ಎಲ್ಸ್, XYZ ಅವರೆಲ್ಲ
ಯಾವುದೋ ಹೆಸರು ಬರುತ್ತೆ ಏನೋ ಕಮೆಂಟ್ ಮಾಡ್ತಾರೆ. ಅವ್ನು ಒಂದು ದಿವಸನೂ ಯಾವ ಏರಿಯಾ ಗೊತ್ತಿರಲ್ಲ, ಒಂದು ದಿವಸನೂ ನೀವು ಬೈಟು ಕಾಫಿ ಕುಡ್ದಿರಲ್ಲ ಅವ್ರ ಜೊತೆ. ಸುಮ್ಮನೆ ಒಬ್ಬ ಕಮೆಂಟ್ ವರ್ಡ್ಸಿಂದ ನಾವು ಎಕ್ಸಾಜರೇಟ್ ಆಗಿಬಿಡ್ತೀವಿ. ಆ ವರ್ಡ್ಸಿಂದ ನಾವು ಕೋಪಗ್ರೇಷ ಆಗಿಬಿಡ್ತಾರೆ. ಅವ್ನು ಯಾರು ಅಂತಲೇ ಗೊತ್ತಿಲ್ಲ. ಆದರೆ ನಾವು ಗೋಡೆ ಜೊತೆ ಕೋಪ ಮಾಡ್ಕೊಂಡಂಗೆ, ಗೋಡೆ ಜೊತೆ ಕಮೆಂಟ್ಸ್ ಎಲ್ಲವೂ ಕೂಡ ಗೋಡೆ ಜೊತೆ ಕಮೆಂಟ್ ಮಾಡ್ಕೊಂಡಂಗೆ. ಎಷ್ಟು ಬೇಕಾದ್ರೆ ಹಾಕೊಂಡು ಸಾಯಿರಿ, ತಲೆ ಕೆಡಿಸ್ಕೋಬಾರ್ದು. ಯಾಕೆಂದರೆ ಈ ಜಗತ್ತು, ಈ ಲೋಕ, ಎಸ್ಪೆಷಲಿ ಈ ಒಂದು ಕಲಿಯುಗ ಒಳ್ಳೆಯವ್ರನ್ನೂ ಬಿಟ್ಟಿಲ್ಲ, ಕೆಟ್ಟವ್ರನ್ನೂ ಬಿಟ್ಟಿಲ್ಲ. ಒಳ್ಳೆಯವ್ರನ್ನ ಜಾಸ್ತಿ ಸತಾಯಿಸಿದ್ದಾರೆ, ಕೆಟ್ಟವ್ರನ್ನ ಕಮ್ಮಿ ಸತಾಯಿಸಿದ್ದಾರೆ. ಅಟ್ಲೀಸ್ಟು ಯಾರೋ ಒಬ್ಬ ಏನೋ ಮಾಡಿಬಿಡ್ತಾನೆ ಕಳ್ತನ, ಸೊ ಸಡನ್ನಾಗಿ ಅಲ್ಲೂ ಇದು, ಯಾರೋ ಒಬ್ಬ ಏನೋ ಒಂದು ಮಿಸ್ಸಾಗಿ ಏನೋ ಒಂದು ಹೇಳ್ಬಿಟ್ಟಿರ್ತಾನೆ, ಅಲ್ಲೂ ಒಂದು ಏನೋ ಒಂದು ವಿಚಾರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮನಸ್ಥಿತಿ ತೋರಿಸುತ್ತೆ ಆ ವ್ಯಕ್ತಿಯ ಮನಸ್ಥಿತಿ. ಯಾರು ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ನಮ್ಮ ಯೂಟ್ಯೂಬ್ ತೊಗೊಂಡು ಇವನು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಆ್ಯಕ್ಚುಲಿ ಅವ್ರ ಮನಸ್ಥಿತಿ ಚೆನ್ನಾಗಿರಲ್ಲ. ಪಾಪ ಅವರ ಫ್ಯಾಮ್ಲಿನೂ ಡಿಸ್ಟರ್ಬ್ ಆಗಿರುತ್ತೆ, ಮತ್ತು ಎಲ್ಲೋ ಒಂದು ಕಡೆ ಅವನು ಜೀವನದಲ್ಲಿ ಗ್ರೋ ಆಗಿರಲ್ಲ. ಸೊ ಭಗವಂತನಲ್ಲಿ ಆ ಕಮೆಂಟ್ ಮಾಡೋರಿಗೆಲ್ಲ ಒಂದು ಪ್ರಾರ್ಥನೆ ಮಾಡ್ತೀನಿ, ಪಾಪ ದೇವರು ಅವ್ರಿಗೆ ಚೆನ್ನಾಗಿ ಬೆಳೆಸಲಿ. ಈ ಕಮೆಂಟ್ ಹಾಕೋ ಒಂದು ಟೈಮ್ನ ಒಂದು ಪಾಸಿಟಿವ್ ಆಗಿ ಯುಟಿಲೈಸ್ ಮಾಡೋಕ್ಕೆ ಭಗವಂತ ಅವರಿಗೆ ಬ್ಯುಸಿ ಆಗಿರ್ತಕ್ಕಂಥ ಒಂದು ಟೈಮ್ ಕೊಡಲಿ. ಭಗವಂತ ಅವ್ರಿಗೆ ಹೆಚ್ಚು ಕೆಲಸ ಕೊಟ್ಟು ಸಂಪಾದನೆ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಈ ಕಮೆಂಟ್ ಮಾಡೋರೆಲ್ಲ ಖಾಲಿ ಕೂತ್ಕೊಂಡು ಅಟ್ಲೀಸ್ಟ್ ಖಾಲಿ ದೋಸೆ ಆದರೂ ಟೇಸ್ಟ್ ಇರುತ್ತೆ, ಇವ್ರ ಲೈಫ್ ಟೇಸ್ಟ್ ಇರಲ್ಲ. ಖಾಲಿ ಕಮೆಂಟ್ ಹಾಕೋರು ಖಾಲಿ ದೋಸೆ ಆದರೂ ಎಷ್ಟೋ ಟೇಸ್ಟ್ ಇರುತ್ತೆ, ನಿಜವಾಗ್ಲೂ ಖಾಲಿ ದೋಸೆ ತಿನ್ಬೋದು. ಈ ಖಾಲಿ ಕೂತ್ಕೊಂಡು ಕಮೆಂಟ್ ಹಾಕೋರ ಹತ್ರ ಏನಿರಲ್ಲ ಸತ್ವ. ದೇ ಆರ್ ಓನ್ಲಿ ಕಮೆಂಟೇಟರ್ಸ್, ದೇ ಆರ್ ಓನ್ಲಿ ಕಮೆಂಟ್ ಬಿಕಾಸ್ ದೇ ಆಲ್ವೇಸ್ ಟೈಪ್ ಬಿಲೋ. ಅಬೌವ್ ಟೈಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಾನು ಯೂಟ್ಯೂಬಲ್ಲಿ ಬರ್ತಾಯಿದ್ದೀನಿ ಅಂದರೆ ನಾನು ಅಬೌವ್ ಹೇಳ್ತಾ ಇದ್ದೀನಿ, ಇನ್ನು ಅವ್ರು ಹೇಳೋಕ್ಕೆ ಸಾಧ್ಯ ಬರೀ ಬಿಲೋ. ಅರ್ಥ ಆಯ್ತಲ್ಲ? ಕೆಳಗಿರೋರನ್ನ ಕೆಳಗೆ ಬಿಟ್ಬಿಡ್ಬೇಕು, ಅಥವಾ ಕೆಳಗಿರೋರನ್ನ ಮೇಲೆ ತರಬೇಕು ಅಂತಂದರೆ ಒಂದು ಹಿತನುಡಿ ಹೇಳಬೇಕಾಗತ್ತೆ ನಾವು ಗುರೂಜಿಯಾಗಿ. ಒಂದು ಮಾತು ಹೇಳ್ತೀನಿ, 100 ಜನ ಕಮೆಂಟ್ ಮಾಡಿದ್ರೆ ನನ್ನ ಮಾತಿಂದ ಒಂದು 5 ಜನ ಚೇಂಜ್ ಆದರೆ ನನಗೆ ಪುಣ್ಯ ಪ್ರಾಪ್ತಿ. 100 ಜನ ನೆಗೆಟಿವ್ ಕಮೆಂಟ್ ಹಾಕಿ, ನಾನು ಸರಿ ಇಲ್ಲ, ನಾನು ಹಂಗೆ ಹಿಂಗೆ ಹಾಕ್ಕೊಂಡು ಹೋಗಿ. ಬಟ್ ಹಿಂಗೆಲ್ಲ ಮಾಡಿಬಿಡ್ರಯ್ಯ, ಬ್ಯುಸಿ ಇರಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರ ಕಮೆಂಟ್ ಮಾಡಿಕೊಂಡು? ಇದರಿಂದ ಏನಿಲ್ಲ, ಏನು ಸಾಧಿಸ್ತೀರಾ? ಒಬ್ರದ್ದು ಕಮೆಂಟ್ ಮಾಡ್ಕೊಂಡು ಏನು ಸಾಧನೆ ಮಾಡ್ದಂಗೆ ಆಗುತ್ತೆ? ನಿಮ್ಮ ಕಮೆಂಟ್ನ ಇನ್ನೊಬ್ಬರು ಓದಿ ಅವರಿಲ್ಲೋ ಅಲ್ಲಿಂದ ಅಲ್ಲಿ ಇನ್ನೊಬ್ರು ಯಾರೋ ಕೆಳಗಡೆ ಅವ್ರವ್ರು ಕಚ್ಚಾಡ್ಕೋತಾರೆ, ನಾವು ಮೇಲಿರೋ ಆರಾಮಾಗೆ ಇರ್ತೀವಿ. ಈಗ ನಿಮಗೊಂದು ಸ್ಟೋರಿ ಹೇಳ್ತೀನಿ ನಾನು, ತುಂಬ ಅದ್ಭುತವಾಗಿರೋ ಸ್ಟೋರಿ. 2 ಕಂಟ್ರಿದು ವಾರ್ ನಡೆಯುತ್ತೆ, 2 ಕಂಟ್ರಿದು ವಾರ್. ನಾನು ಇದುವರೆಗೂ ನೋಡಿಲ್ಲ 2 ಕಂಟ್ರಿ ವಾರ್ದು ಹೆಡ್ ಇರ್ತಾರಲ್ಲ, ಆ ನೇಷನ್ದು ಒಂದು ಹೆಡ್, ಅವ್ರು ಒಂದು ದಿವಸ ಯಾವ ವಾರಲ್ಲೂ ಸತ್ತಿಲ್ಲ. ಉಕ್ರೇನ್ ವಾರ ಆಯಿತು, ಅವನು ಹಂಗೆ ಇದ್ದಾನೆ ಅಯ್ಯಪ್ಪ. ರಷ್ಯನ್ ಜೊತೆ ವಾರ ಆಯಿತು, ಅಯ್ಯಪ್ಪನೂ ಹಂಗೆ ಇದ್ದಾನೆ. ಸತ್ತೋರು ಯಾರು? ಒಬ್ರಿಗೊಬ್ರು ಗೊತ್ತಿಲ್ಲದೆ ಇರೋರು, ಒಬ್ರಿಗೊಬ್ರಿಗೆ ಯಾವತ್ತೂ ನೋಡದೇ ಇರೋರು, ಒಬ್ರಿಗೊಬ್ರಿಗೆ ವೈರತ್ವ ಇಲ್ಲವೇ ಇಲ್ಲ ಅವ್ರ ಜೀವನದಲ್ಲಿ. ನಾನು ಈ ಕಡೆ ನಿಂತಿದ್ದೀನಿ, ಇನ್ನೊಬ್ಬ ಕಡೆ ನಿಂತಿದ್ದೀನಿ, ಅವನ್ನ ಶೂಟ್ ಮಾಡಬೇಕು, ಶೂಟ್ ಮಾಡ್ತೀನಿ. ನಾನು ಯಾಕೆ ಅವ್ನು ಶೂಟ್ ಮಾಡಿದೆ? ಅವನು ಯಾಕೆ ನನ್ನ ಮೇಲೆ ದಾಳಿ ಮಾಡೋಕ್ಕೆ ಬಂದ? ನನ್ನ ಆಸ್ತಿ ಅವ್ನು ಕಿತ್ಕೊಂಡಿಲ್ಲ, ಅವನ ಆಸ್ತಿ ಇವನು ಕಿತ್ಕೊಂಡಿಲ್ಲ. ಅವನು ಯಾರೋ ನಮ್ಮ ದೇಶದ ಒಂದು ರಾಜ, ಅವ್ರ ಮೇಲೆಲ್ಲ ಹೋಗಬೇಕು, ನಿಮ್ಗೆ ಸಂಬಳ ಕೊಡ್ತೀನಿ ಅಂತ ನಾನು ಹೋಗಿ ಗನ್ ಶೂಟ್ ಮಾಡಿದೆ, ನಾನು ಸತ್ತೆ. ಬಟ್ ನನಗಲ್ಲೂ ವೈರತ್ವ ಅವನ ಮೇಲೆ ಇರಲಿಲ್ಲ, ನಮ್ಮ ಮನೆ ಆಸ್ತಿನೂ ಅವ್ನು ಕಬಳಿಸ್ಕೊಂಡಿಲ್ಲ, ನಾನು ಅವನರಲ್ಲಿ ಏನೂ ಕಿತ್ಕೊಂಡಿಲ್ಲ, ಬಟ್ ನಾನು ಸತ್ತಿದ್ದೀನಿ. ಬಟ್ ಜಗಳ ಮಾಡಿಸೋರು ಆರಾಮಾಗಿ ನಕ್ಕೊಂಡು ಇದ್ದಾರೆ ಮೇಲ್ಗಡೆ. ಅದು ಹೇಗೆ ಅದು ಪಾಲಿಸಿ? ವಾರ್ ಈಸ್ ಎ ವೆರಿ ಡೇಂಜರಸ್. ಅದೇ ಥರ ನಾನು ಈ ಕಮೆಂಟ್ ಥರನೇ ನಿಮಗೂ ಹೇಳ್ತಾ ಇದ್ದೀನಿ, ಇದಕ್ಕೆ ವಾರ್ಗೂ ಇದಕ್ಕೂ ಸೇಮು. ಸಂಬಂಧ ಇಲ್ಲದಿರೋರೆಲ್ಲ ಅಲ್ಲಿ ಕಮೆಂಟ್ ಹಾಕ್ತಾ ಇರ್ತಾರೆ. ಸೊ ಇಲ್ಲಿ ಡಿಬೇಟ್ ಮಾಡಬೇಕು ಅಂದರೆ ನಮ್ಮ ಸಮ ಬಂದು ಡಿಬೇಟ್ ಮಾಡಿದಾಗ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಇರುತ್ತೆ. ಸೊ ವಾರು ಅಷ್ಟೇ, ಇದೊಂಥರ ವಾರ್ ಮಾಡ್ದಂಗೆ. ಅಮಾಯಕರು ಕೆಳಗಡೆ ಗಲಾಟೆ ಮಾಡ್ಕೊತಾ ಇರ್ತಾರೆ, ನಾವು ಆರಾಮಾಗಿದ್ದೀವಿ. ಸೊ ಮೇಲೆ ಬನ್ನಿ, ಜಗಳ ನಮ್ಮ ಜೊತೆ ಆಡಿ. ಸೊ ಆ ಕಡೆ ಉಕ್ರೇನವನು ಬದುಕಿದ್ದಾನೆ, ಆ ಕಡೆ ರಷ್ಯನ್ ಅವನು ಯಾರು ಲೀಡ್ರು ಅವನು ಬದುಕಿದ್ದಾನೆ. ವಾರಾಗಿ ಮನೆ ಕಳ್ಕೊಂಡಿರೋರು ಯಾರು? ವಾರಾಗಿ ಮಗನ ಕಳ್ಕೊಂಡಿರೋರು ಯಾರು? ಯುದ್ಧ ಆಗಿ ಹೆಂಡತಿನ ಕರ್ಕೊಂಡಿರೋರು, ತಾಯಿನ ಕಳ್ಕೊಂಡಿರೋರು, ಅವ್ರ ರೋದನೆ ಯಾರು ಕೇಳ್ತಾರೆ? ಅವರವರ ಈಗೋ. ವಾರ್ ಸ್ಟಾರ್ಟ್ಸ್ ವಿತ್ ಈಗೋ, ಅಹಂ. ಧರ್ಮಕ್ಕಾಗಿ ಯುದ್ಧ ಎಲ್ಲೂ ನಡೆದಿಲ್ಲ ಇದುವರೆಗೂ. ಧರ್ಮಯುದ್ಧ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಧರ್ಮಯುದ್ಧ, ಟು ಸೇವ್ ರೈಚಸ್ನೆಸ್, ಟು ಸೇವ್ ಒನ್ ವೇ ಆಫ್ ಲೈಫ್, ಅದಕ್ಕೆ ಯುದ್ಧ ಮಾಡಿ ಅಂತಾನೆ. ಲ್ಯಾಂಡ್ಗೋಸ್ಕರ,
ಬಾರ್ಡ್ರಿಗೋಸ್ಕರ, ಏರಿಯಾಗೋಸ್ಕರ. ಇವತ್ತು ನಾನು ಇಲ್ಲಿ ಹುಟ್ಟಿದರೆ ಖಂಡಿತ ನಾನು ಭಾರತನ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಪಾಕಿಸ್ತಾನದಲ್ಲಿ ಹುಟ್ಟಿದರೆ ಹೌದು. ನಾನು ಆ ಕಡೆ ಇಷ್ಟಪಡೋಕ್ಕೆ ಕಷ್ಟ ಆಗುತ್ತೆ. ನಾವು ಎಲ್ಲಿ ಹುಟ್ಟಿರ್ತೀವೋ ಆ ಒಂದು ಮೈಂಡ್ ಸೆಟ್ಟಲ್ಲಿ ನಾವು ಬದುಕಿರ್ತೀವಿ. ನಮ್ಮ ಸನಾತನ ಧರ್ಮ ಭಾಳ ಅದ್ಭುತ ಅಂತ ಹೇಳೋಕ್ಕೆ ಒಂದು ಒಳ್ಳೆ ಮಾತಿದೆ. ಹುಟ್ಟಿದ ತಕ್ಷಣವೇ ಆ ಮಗುಗೆ ಏನೂ ಗೊತ್ತಿರಲ್ಲ. ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ವಿಚಾರಗಳನ್ನು ಬೋಧನೆ ಮಾಡ್ತೀವಿ. ಬೋಧನೆ ಮಾಡಿ 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 ತಲೆಯಲ್ಲಿ ತುಂಬಿಸ್ತೀವಿ. ಸನಾತನ ಧರ್ಮ ಯಾಕೆ ಗ್ರೇಟು, ಯಾಕೆ ಅದು ಚೆನ್ನಾಗಿದೆ ಅಂತಂದರೆ ಫ್ರೀನೆಸ್ ಆಗಿದೆ. ಫ್ರೀ ಇದೆ ಅಲ್ಲಿ. ಹೇರಲ್ಲ, ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಅಂತ ಹೇರಲ್ಲ. ಹೇರಿದಾಗ ಏನಾಗುತ್ತೆ, ಮೈಂಡು ಬ್ಲಾಕ್ ಆಗುತ್ತೆ, ಫೆನಾಟಿಕ್ಸ್ ಆಗ್ತೀವಿ. ಪೇಟ್ರಿಯಾಟಿಸಮ್ ಅಂತ ಒಂದಿದೆ, ಫೆನಾಟಿಕ್ಸ್ ಅಂತ ಒಂದಿದೆ. ಎರಡು ವಿರುದ್ಧವಾಗಿರ್ತಕ್ಕಂಥ ಪದಗಳು. ನಾವು ಪೇಟ್ರಿಯಾಟಿಸಮ್ ಬೆಳೆಸಬೇಕು. ದೇಶದಲ್ಲಿ ಎರಡು ಥರ ಜನ, ಒಂದು ಪೇಟ್ರಿಯಾಟಿಕ್ಕು, ಇನ್ನೊಂದು ಫೆನಾಟಿಕ್ಕು. ಸೊ ಯಾವಾಗಲೂ ಕೂಡ ವಿ ಶುಡ್ ನೆವರ್ ಬಿಕಮ್ ಫೆನಾಟಿಕ್. ನಾವು ಕಾರ್ಯಕ್ರಮ ಮಾಡಿದ್ರೆ ನಾವು ಪೇಟ್ರಿಯಾಟಿಸಮ್ ಆಗಿ ನಾವು ಮಾಡ್ತೀವಿ. ಎಲ್ಲ ಜ್ಯೋತಿಷ್ಯ ಕಲೀರಿ, ಎಲ್ಲರೂ ಜ್ಯೋತಿಷ್ಯನ ನಂಬಿ ಅಂತ ಹೇಳ್ತಾ ಇರ್ತೀವಿ. ಕೆಳಗಡೆ ಇರೋ ಕಮೆಂಟ್ಸ್ ಎಲ್ಲ ಫೆನಾಟಿಕ್ ಆಗಿರುತ್ತೆ. ಸೊ ಪೇಟ್ರಿಯಾಟಿಸಮ್ಗೂ ಫೆನಾಟಿಕ್ಗೂ ಡಿಫ್ರೆನ್ಸಲ್ಲಿ ವಿ ಶುಡ್ ಆಲ್ವೇಸ್ ಕಮ್ ಟುವರ್ಡ್ಸ್ ದಿ ಪೇಟ್ರಿಯಾಟಿಸಮ್. ಇರೋ ಜಾಗ ನಮ್ಮ ಮನೆ, ನಮ್ಮ ದೇಶ, ನಮ್ಮ ಜನ, ನಮ್ಮವರು ಏನೋ ಜನಗಳಿಗೆಲ್ಲ ಮಾಡ್ತಾ ಇದ್ದಾರೆ, ಅದರಲ್ಲಿ ಒಳ್ಳೆಯದನ್ನು ಹುಡುಕಬೇಕು. ಕಮೆಂಟ್ ಮಾಡೋರೆಲ್ಲ ಕೆಟ್ಟದ್ದನ್ನೇ ಹುಡುಕ್ತಾರೆ. ಲಿಸ್ಟ್ ಮಾಡಬೇಕು, ನನಗೆ ಈ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕು, ಇವನು ಏನೇನೆಲ್ಲ ಜೀವನದಲ್ಲಿ ಒಳ್ಳೇದು ಮಾಡಿದ್ದಾನೆ, ಒಬ್ಬ ಮನುಷ್ಯಂದು ಏನೇನೆಲ್ಲ ಒಳ್ಳೇದು ಮಾಡಿದ್ದಾನೆ ಅಂದರೆ ಅವನ ಬಗ್ಗೆ ಹೋಗಿ ತಿಳ್ಕೋಬೇಕು. ಅಂದರೆ ಅವನ ಹತ್ರ ಇರಬೇಕು, ಅವ್ನು ಮಾಡೋ ಕಾರ್ಯಗಳನ್ನ ನೋಡಬೇಕು, ಅವಾಗ ಮಾತ್ರ ಹೇಳೋಕ್ಕೆ ಸಾಧ್ಯ. ಸುಮ್ಮನೆ 1 ಅವರಲ್ಲಿ ನಾವು ಹೇಳಿರ್ತಕ್ಕಂಥ ಮಾತುಗಳನ್ನು ಅಥವಾ ನಾವು ಮಾಡ್ತಕ್ಕಂಥ ಕಾರ್ಯಗಳನ್ನು ಇಷ್ಟು ಮಾತ್ರ ಇಟ್ಕೊಂಡು ಕಮೆಂಟ್ ಮಾಡಿದ್ರೆ ಪ್ರಾಬಬಲಿ ಅವರಿಗೆ ಸೋಂಬೇರಿತನ, ಕೆಲಸ ಇಲ್ಲ, ಮತ್ತು ಜೀವನದಲ್ಲಿ ನೊಂದಿದ್ದಾರೆ ಪಾಪ, ಸಕ್ಸಸ್ ಕಾಣಿಲ್ಲ. ಸಕ್ಸಸ್ ಆಗಿರೋರ ಬಗ್ಗೆ ಹೊಟ್ಟೆ ಉರಿ, ಮತ್ತು ಅವ್ರ ತಂದೆ ತಾಯಿಗಳವ್ರನ್ನ ಬೀದಿಗೆ ಬಿಟ್ಬಿಟ್ಟಿರ್ತಾರೆ, ಅಥವಾ ತಂದೆ ತಾಯಿಯವ್ರನ್ನ ಚೆನ್ನಾಗಿ ದುಡ್ಡು ಕೊಟ್ಟು ಸೋಂಬೇರಿತನ ಮಾಡಿ ದುರಹಂಕಾರ ಬರ್ಸಿರ್ತಾರೆ. ಇಷ್ಟೇ ಕಮೆಂಟ್ ಮಾಡೋರ್ದೆಲ್ಲ ಸೆಕ್ಷನ್. ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ. ಎಲ್ಲೂ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. 500 ಜನ ಕಮೆಂಟ್ ಮಾಡಿದ್ರೆ ನನ್ನ ಮಾತುಗಳಿಂದ ಒಂದು 10 ಜನ ಆಯ್ತಪ್ಪ ನನ್ನ ಮೇಲೆ ಕಮೆಂಟ್ ಮಾಡೋದು ನಮಗೆ ಯಾಕೆ, ನಾನು ಯಾಕೆ ಕರ್ಮ ಕಟ್ಕೋಬೇಕು ಅನ್ನೋ ಒಂದು ಬದಲಾವಣೆ ನಿಮ್ಮಲ್ಲಿ ತಂದರೆ, ನಾನು ಇವತ್ತು ಮಾತಾಡಿರ್ತಕ್ಕಂಥ 10 ನಿಮಿಷ ಭಗವಂತನಿಗೆ ಸಮರ್ಪಣೆ ಮಾಡಿ ಒಂದು 10 ಜನನ ಚೇಂಜ್ ಮಾಡಿದ್ನಪ್ಪ, ಇನ್ನೊಬ್ಬರನ್ನ ಅನ್ನೋ ಬುದ್ಧಿನ ಕಮ್ಮಿ ಮಾಡಿದ್ನಪ್ಪ ಅನ್ನೋ ಪುಣ್ಯ ನಾನು ತಗೊಳ್ತೀನಿ. ನಿಮಗೂ ಒಳ್ಳೆ ಕರ್ಮ ಬರುತ್ತೆ. ವೈ ಸಿಂಪ್ಲಿ ಕಮೆಂಟ್? ವಾಟ್ ಈಸ್ ದಿ ಯೂಸ್ ಆಫ್ ಕಮೆಂಟ್? ಆ್ಯಸ್ ಇಫ್ ಐ ಆಮ್ ಸೋ ಗ್ರೇಟ್. ಕಮೆಂಟ್ ಮಾಡೋರಂತೂ ನಾನು ಜೀವನದಲ್ಲಿ ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ, ನನ್ನ ಹೆಸರು ಎಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ ಊರಲ್ಲೆಲ್ಲ. ನೀವು ಕಮೆಂಟ್ ಮಾಡೋರ ಹೆಸರೆಲ್ಲ ನಿಮ್ಮ ಊರಲ್ಲೆಲ್ಲ ನಂದು ಬ್ಯಾನರ್ ಇದೆ, ಬಂದು ತೋರಿಸ್ತೀನಿ ಬನ್ನಿ ಹೆಂಗಿದ್ದೀನಿ ನಾನು ಅಂತ ಹೇಳಬೇಕು. ಮನೇಲೇ ಅಡ್ರೆಸ್ಗಿಲ್ಲದೆ ಇದ್ದು ಬಿಡ್ತಾರೆ ಅವ್ರು ಪಾಪ. ಮನೇಲೇ ಅವ್ನು ಯಾರು ಅಂತ ಗೊತ್ತಿಲ್ಲ, ಅವನಾ ವೇಸ್ಟ್ ಫೆಲೋ, ಸುಮ್ಮನೆ ಮೊಬೈಲಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರ್ತಾನೆ. ನೆಗೆಟಿವ್ ಕಮೆಂಟ್ ಬೇಡ. ಯಾಕಂದ್ರೆ ನೀವು ಯಾರು ಅಂತಲೇ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ನೀವು ಏನು ಪ್ರಚೋದನೆ ಮಾಡ್ತೀರಾ? ಆ ಯೂಟ್ಯೂಬರ್ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಬರೀ ನಿಮ್ಮ ಹೆಸರು ಹಾಕಿದ್ದಾರೆ, ಫೋಟೋನೂ ಕರೆಕ್ಟಾಗಿ ಹಾಕಿಲ್ಲ, ಮೊಬೈಲ್ ನಂಬರು ಇಲ್ಲ, ಅಡ್ರೆಸ್ಸು ಇಲ್ಲ. ಹೇಳ್ಕೊ, ಇವನಿಗೂ ಸಿಗ್ಬಾರ್ದು ಅವ್ನಿಗೂ ಸಿಗ್ಬಾರ್ದು, ಬಟ್ ಜಗಳ ಆಡ್ತಾ ಇರಬೇಕು. ಈ ಕಡೆ ಮನೆ, ಆ ಕಡೆ ಒಂದು ಮನೆ, ಮಧ್ಯದಲ್ಲಿ ಗೋಡೆ. ನಾನು ಈ ಕಡೆಯಿಂದ ಬೈತಾ ಇದ್ದೀನಿ, ಆ ಕಡೆಯಿಂದ ಅವರು ಬೈತಾ ಇದ್ದಾರೆ. ಬಟ್ ನಾನು ಯಾವತ್ತೂ ಅವ್ರನ್ನ ನೋಡಿಲ್ಲ. ಅವ್ರು ನಾನು ನೋಡಿರ್ಬೋದು, ಬಟ್ ಅವರು ಕರೆಕ್ಟಾಗಿ ನನ್ನ ಜೊತೆ ಬರೋಕ್ಕೆ ಗೋಡೆ ದೊಡ್ಡ ಅಡ್ಡ. ವಾಟ್ ಎ ಫೂಲಿಶ್ನೆಸ್ ನಮ್ಮ ಈ ಯೂಟ್ಯೂಬರ್ ಬಂದಿದ್ದಾರೆ. ಇದರದ್ದೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿರೋದ ಮೇಲೆ ಅವನಿಗೆ ದೊಡ್ಡ ನಮಸ್ಕಾರ ಹಾಕಬೇಕು. ಈ ಫೇಸ್ಬುಕ್ಕು ಅಷ್ಟೇ. ಫೇಸ್ಬುಕ್ಕಲ್ಲಿ 8,000 ಫ್ರೆಂಡ್ಸು. ಅವ್ನ ಪಾಪ ಕಷ್ಟ ಇದೆ ಅಂದರೆ ಅದರಲ್ಲಿ ಇರೋರು 10 ಜನನೂ ಬರಲ್ಲ. ಅವನೇನಾದ್ರು ಒಳ್ಳೇದು ಹಾಕಿದ್ರೆ ಲೈಕ್ಸೇ ಇರಲ್ಲ. 1-2 ಕಾರ್ ತಗೊಂಡಿದ ತಕ್ಷಣ ಹಿಂಗೆ ಕಾರ್ ಮುಂದೆ ಹಿಂಗೆ ಫೋಸ್ ಆಗಿದ ತಕ್ಷಣ 1000 ಲೈಕ್ಸು. ಯಾಕೆ ಅಂದರೆ ನನಗಿಲ್ವಲ್ಲ, ಅದು ಹೊಟ್ಟೆ ಉರಿ ಲೈಕ್ಸ್. ಅದು ಯಾವಾಗಲೂ ಫೇಸ್ಬುಕ್ ಲೈಕ್ಸ್ ಜಾಸ್ತಿ ಇದ್ದರೆ ತಿಳ್ಕೊಂಬಿಡಿ, ಹೊಟ್ಟೆ ಉರಿ ಲೈಕ್ಸ್. ಏನಾದ್ರು ನೀವು ಒಳ್ಳೆ ವಿಚಾರ ಹಾಕಿ ಲೈಕ್ಸೇ ಇರಲ್ಲ ಅಲ್ಲಿ. ಏನಾದ್ರು ಲೈಕ್ಸ್ ಜಾಸ್ತಿ ಇದೆ, ಒಂದು ಕಾರ್ ತಗೊಂಬಿಟ್ಟ, ಒಂದು ಬಿಲ್ಡಿಂಗ್ ಮುಖಾಂತರ ಹಿಂಗೆ ತೊಗೊಂಬಿಡಿ, ಒಂದು ಜಿಮ್ಮಲ್ಲಿ ಹೋಗ್ಬಿಟ್ಟು ಹಿಂಗೆ ಎತ್ತಿರೋದೊಂದು ಫೋಟೋ ತಗೊಂಬಿಡಿ, ಒಂದು ಬಾರಲ್ಲಿ ಒಂದು ಬಿಯರ್ ಎತ್ತಿರೋದು ಹಿಂಗೆ ಫೋಟೋ ಹೊಡ್ಕೊಂಬಿಡಿ, ಲೈಕ್ಸು. ನನಗಿಲ್ಲ, ನಾನು ಹೋಗ್ತಾ ಇಲ್ಲ, ನನಗೆ ಮಾಡ್ತಾ ಇಲ್ಲ, ತಗೋ. ಲಿಂಬು ಪಾನಿ ಕುಡೀರಿ, ನೀರು ಕುಡೀರಿ,
ನೀರು ಒಳ್ಳೆಯದು, ಒಂದೆರಡು ವಿಚಾರ ಹೇಳಿ ಲೈಕ್ಸೇ ಇರಲ್ಲ, ಇವನಾ ಬಂದ ಹೇಳ್ದ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.